आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यं वन्दे भगवन्तो महात्मनः श्रीमच्छङ्करभगवत्पूज्यपादतत्त्वरुक्तो नमः वन्दे सच्चिदानन्दं ईश्वरीयं महामहिं वेदवेदान्तसारस्यं तत्त्वरुणोऽस्म्यहं स्वाहं सर्वदा यज्ञं संयमेन्द्रं सदाश्रयं सद्गुरुं सच्चिदानन्दं सदाचार्यं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः श्री शङ्करवाङ्मात्रादमृतत्वप्रदायकः सुरेश्वरो गृह्णातो ज्ञानमुत्तमम् ನಿನ್ನೆ 71ನೇ ಶ್ಲೋಕದಲ್ಲಿ ಸೂಕ್ಷ್ಮಾಪರಾಧ ಸಂದೃಷ್ಟೇ ರತಿಯತ್ನವತಾಮಪಿ ಮುಗಿಸಿದರು. ಅತ್ಯಂತ ಪ್ರಯತ್ನ ಮಾಡುವಂತಹ ಯಾವುದಕ್ಕೆ ಅಧರ್ಮವನ್ನು ಮಾಡೋದೇ ಇಲ್ಲ ಅಂತ ಹೇಳಿ ಪ್ರಯತ್ನ ಮಾಡುವಂಥವರಲ್ಲೂ ಒಂದು ಸೂಕ್ಷ್ಮವಾದ ಅಪರಾಧ ಕಂಡು ಬರುತ್ತೆ. ಧರ್ಮರಾಜನಲ್ಲೂ ಸೂಕ್ಷ್ಮ ಅಪರಾಧ ಕಂಡು ಬಂತು, ಅಣಿಮಾಂಡವ್ಯದಲ್ಲೂ ಕಂಡು. ಹುಟ್ಟಂದಿನಿಂದ ಸಾಯುವವರೆಗೂ ಒಂದೇ ಒಂದು ಪಾಪಕರ್ಮವನ್ನು ಪುಣ್ಯಕರ್ಮ ಮಾಡೋದೇ ಇಲ್ಲ ಅಂತ ಆಗೋದೇ ಇಲ್ಲ, ಅನ್ನೋಕ್ಕೆ ಆಗಲ್ಲ. ಅತ್ಯಂತ ಪ್ರಯತ್ನ ಉಳ್ಳವರಲ್ಲೂ ಸೂಕ್ಷ್ಮವಾದ ಅಪರಾಧ ಕಂಡು ಬಂದಿದೆ. ಯಾಕೆ ಅದೇ ಸಂಶಯಸ್ತು ಭವತ್ಯೇವ ಪಕ್ಷಾಸಿದ್ಧಿಸ್ತು ತಾವತಾ ಅಥ ಚೇನ್ ಮೋಕ್ಷಸೆ ಸೋತ್ರ ಯಸ್ ಸಂಪತ್ಸ್ಯತೆ ತಥಾ. ಸಂಶಯಃ ತು ಭವತಿ ಏವ ಪಕ್ಷಾಸಿದ್ಧಿಃ ತು ತಾವತಾ ಅಥ ಚೇದ್ ಮೋಕ್ಷ್ಯತೆ ಸಹ ಅತ್ರ ಯಸ್ಯ ಸಂಪತ್ಸ್ಯತೆ ತಥಾ. ಅತಿ ಯತ್ನವತಾಮಪಿ ಸಂಶಯಸ್ತು ಭವತ್ಯೇವ ಅಂತ ಹಿಂದಕ್ಕೆ ಸೇರಿಸಬೇಕು. ತುಂಬ ಪ್ರಯತ್ನ ಮಾಡುವಂಥವರಲ್ಲೂ ಏನನ್ನ ಒಂದೇ ಪಾಪವನ್ನು ಪುಣ್ಯವನ್ನು ಮಾಡೋಲ್ಲ ಅನ್ನುವಂಥವ್ರಲ್ಲೂ ಸಂಶಯ ಇದ್ದೇ ಇರುತ್ತೆ. ಏನೋ ಮಾಡಿರಬಹುದು, ನಮಗೆ ಕಾಣುವ ಹಾಗೆ ಏನೋ ಒಂದು ಪಾಪ ಇದ್ದೇ ಇರ್ಬೋದು. ಏನೋ ಒಂದು ಬೈದಿರೋದು, ಅಂಜಿರೋದು, ಒಂದು ಹತ್ಯೆ ಮಾಡಿರೋದು, ಆ ರೀತಿ ಸಂಶಯ ಬಂದೇ ಬರುತ್ತೆ. ಸಂಶಯ ಮಾತ್ರದಿಂದಲೇ ನಿನ್ನ ಪಕ್ಷ ಬಿದ್ದೋಗುತ್ತೆ ಅಂತ ಬಹಳ ಯುಕ್ತಿ ಕೊಡಬೇಕಾಗಿಲ್ಲ, ವಾಕ್ಯ ಕೊಡಬೇಕಾಗಿಲ್ಲ. ಸಂಶಯ ಮಾತ್ರದಿಂದಲೇ ಏನೇ ಒಂದು ಪುಣ್ಯಕರ್ಮವನ್ನು ಪಾಪಕರ್ಮವನ್ನು ಮಾಡಿರಲಾರ ಅಂತ ಅನ್ನೋಕ್ಕಾಗಲ್ಲ. ಮಾಡಿರಬಹುದು, ಯಾವುದಾದ್ರೂ ಒಂದು ಪುಣ್ಯವನ್ನು ಪಾಪವನ್ನು ಮಾಡಿರ್ಬೋದು ಸಂಶಯ ಮಾತ್ರದಿಂದಲೇ. ತಾವತ್ತ ಅಷ್ಟಮಾತ್ರದಿಂದ ಪಕ್ಷ ಅಸಿದ್ಧಿ ಭವತ್ಯೇವ, ನಿನ್ನ ಪಕ್ಷವು ಅಸಿದ್ಧವಾದದ್ದಾಗಿ ಆಗೇ ಆಗತ್ತೆ. ನಿನ್ನ ಪಕ್ಷ ಯಾರ ಪಕ್ಷ? ಮೀಮಾಂಸಕ ಪಕ್ಷ. ಮೀಮಾಂಸಕ ಪಕ್ಷ ಏನು? ಎಲ್ಲ ಪಾಪವನ್ನು ಮಾಡದೆ ಪುಣ್ಯವನ್ನು ಮಾಡದೆ ನಿತ್ಯಕರ್ಮವನ್ನು ಮಾಡುತ್ತಾ ಪ್ರತ್ಯವಾಯ ಹೇಗೆ ಮಾಡುತ್ತಾ ಮತ್ತೆ ಅನುಭವಿಸೋದ್ರಿಂದ ಪ್ರಾಪ್ತ ಅನುಭವದಿಂದ ಮುಕ್ತಿ ಆಗತ್ತೆ ಅಂತ ಜನ ಆಗಲ್ಲ. ಸಂಶಯ ಮಾತ್ರದಿಂದ ಸಂಶಯಸ್ತು ಭವತ್ಯೇವ, ಸಂಶಯವಾದ ಇದ್ದೇ ಇರುತ್ತೆ. ಅಷ್ಟು ಮಾತ್ರದಿಂದಲೇ ನಿನ್ನ ಪಕ್ಷ ಸಿದ್ಧವಾಗುವುದಿಲ್ಲ. ಅಚಚೇನ್ ಮೋಕ್ಷಸೆ, ಇನ್ನು ಹಾಗಿದ್ದರೂ ಯಾಕೆಂದ್ರೆ ಈ ವಿಶಾಲವಾದ ಪ್ರಪಂಚದಲ್ಲಿ ಮುಂದಿನ ಯಾವುದೋ ಒಂದು ಕಾಲ ಅಂಥ ಒಬ್ಬ ಮಹಾತ್ಮ ಹುಟ್ಟಾನೆ ಯಾಕೆ ಅನ್ಕೋಬಾರ್ದು. ಅಂದರೆ ಹಿಂದಿನ ಎಲ್ಲ ಪುಣ್ಯ ಪಾಪವನ್ನು ಮುಗಿಸ್ಕೊಂಡ್ಬಿಟ್ಟಿದ್ದಾನೆ. ಈ ಜನ್ಮಕ್ಕೆ ಎಷ್ಟು ಪುಣ್ಯವೋ ಪಾಪ ಅಷ್ಟೇ ಉಳಿಸ್ಕೊಂಡು ಬಂದಿದ್ದಾನೆ, ಕಲ್ಪಿಸ್ತಾ ಇದ್ದಾನೆ. ಈ ಜನ್ಮ ಬರೋದಕ್ಕೆ ಎಷ್ಟು ಪುಣ್ಯವೋ ಎಷ್ಟು ಪಾಪವೋ ಅಷ್ಟು ಮಾತ್ರ ಬಂದಿದ್ದಾನೆ. ಹಿಂದಿನ ಎಲ್ಲ ಜನ್ಮದ ಪಾಪವನ್ನು ಮುಗಿಸಿದ್ದಾನೆ, ಪುಣ್ಯವನ್ನು ಮುಗಿಸಿದ್ದಾನೆ. ಹಾಗಾಗಿ ಈ ಜನ್ಮದಲ್ಲಿ ಏನು ಪುಣ್ಯವನ್ನು ಮಾಡಲ್ಲ, ಪಾಪವನ್ನು ಮಾಡಲ್ಲ. ಇಷ್ಟೆಲ್ಲ ಕಲ್ಪನೆ ಮಾಡಬೇಕು. ಈ ಜನ್ಮದಲ್ಲಿ ಏನು ಪುಣ್ಯವನ್ನು ಮಾಡಲ್ಲ, ಪಾಪವನ್ನು ಮಾಡಲ್ಲ. ಹಿಂದಿನ ಎಲ್ಲ ಪುಣ್ಯ ಪಾಪವನ್ನು ಮುಗಿಸ್ಕೊಂಡ್ಬಿಟ್ಟಿದ್ದಾನೆ. ಅನುಭವಿಸೋದ್ರಿಂದಲೇ ಎಲ್ಲ ಮುಗಿಸ್ಕೊಳ್ತಾನೆ ಅಂತ ಅನ್ನೋದಾದರೆ, ಮತ್ತು ಪ್ರತ್ಯವಾಯ ಪರಿಹಾರಕ್ಕೆ ನಿತ್ಯಕರ್ಮ ಮಾಡ್ತಾ ಇರ್ತಾನೆ ಅಂತಂದರೆ ಅದು ಆ ರೀತಿ ಮೋಕ್ಷ ಆಗ್ತಾನೆ. ಸೋತ್ರ ಅದು ಕೂಡ ಅಂದರೆ ಸಹ ಅಂದರೆ ಪಕ್ಷ ಆ ಕಲ್ಪನೆ ಹೋಗೋದು ಎಸ್ ಯಾರಿಗೆ ಅದು ಉಂಟಾಗತ್ತೆ ಅಂತಂತಿದೆಯೋ ತದುಕ್ತ ನೈತ ದೇವಂಶ, ಅದು ಆಗೋದೇ ಇಲ್ಲ ಅಂತ. ಅಲ್ಲ, ನಂಗೆ ಇನ್ನೊಂದು ಸಂಶಯ ಬರ್ತಾ ಇದೆ. ಇವನು ಅಗ್ನಿಹೋತ್ರ ನಿತ್ಯಕರ್ಮ ಮಾಡೋದ್ರಿಂದ ಏನು ಬರಲ್ಲ ಅಂತ ಇದ್ದಾನೆ. ಪ್ರತ್ಯವಾಯ ಬರೋಲ್ಲ, ಪುಣ್ಯವನ್ನು ಮಾಡಲ್ಲ, ಪಾಪವನ್ನು ಮಾಡಲ್ಲ, ಪ್ರಾಬ್ಧವನ್ನು ಅನುಭವಿಸ್ತಾನೆ ಅಂದರೆ ಇದು ಎಲ್ರಿಗೂ ಹೊಂದತ್ತಾ? ಇದೋ ಕ್ರಿಶ್ಚಿಯನ್ರಿಗೆ ಹೊಂದತ್ತಾ, ಮುಸಲ್ಮಾನ್ರಿಗೆ ಹೊಂದತ್ತಾ, ಸ್ತ್ರೀಯರಿಗೆ ಹೊಂದತ್ತಾ? ಅವ್ರಿಗೆಲ್ಲ ಹೇಗೆ ಮೋಕ್ಷ ಆಗದ? ಅದು ಇವೆಲ್ಲ ನಾವು ಕರ್ಮನ ಅಗ್ನಿಹೋತ್ರ ಕರ್ಮನ ಇಟ್ಕೊಂಡಿದ್ದಲ್ಲ ಮೀಮಾಂಸಕ. ಅದು ವೈದಿಕ ಕರ್ಮ ಅಲ್ಲ. ಅವ್ರಿಗೆಲ್ಲ ಮೋಕ್ಷ ಇಲ್ಲ ಅಂತ ಬರುತ್ತೆ ಪೂರ್ವಪಕ್ಷಿ ಪ್ರಕಾರ, ಮೀಮಾಂಸಕ ಪ್ರಕಾರ.
ಯಾಕಂದ್ರೆ ಹೇಳ್ತಿರಲ್ಲ ಪ್ರಾಣಿಗಳಿಗೆ ಮಾತ್ರ ಪುಣ್ಯ ಅಂತಿಲ್ಲ ಪಾಪ ಅಂತಿಲ್ಲ, ಬರೀ ಅನುಭವಿಸೋದೊಂದೇ ಅಂತ. ಇವ್ರು ಹೇಳಿದ ಪ್ರಕಾರ ಬರೀ ಅನುಭವಿಸೋದೊಂದೇ ಅಂತಾದ್ರೆ ಪ್ರಾಣಿ ಜನ್ಮ ಆಗೋಗುತ್ತೆ, ಮನುಷ್ಯ ಜನ್ಮ ಅಷ್ಟೇ. ಪ್ರತಿವಾದ ಪರಿಹಾರಕ್ಕೆ ಅಗ್ನೋತ್ರ ಮಾಡ್ಬೇಕಂತೆ. ಅದು ಅಗ್ನೋತ್ರ ಮಾಡೋದು ಯಾರೋ ಬ್ರಾಹ್ಮಣರು ಕೆಲವೇ ಜನರು. ಅಷ್ಟೇ ಜನಕ್ಕೆ ಮೋಕ್ಷ ಹಾಗಾದ್ರೆ ಯಾರಿಗೂ ಮೋಕ್ಷವೇ ಇಲ್ಲ. ಹಾಗಾದ್ರೆ ತುಂಬಾ ಬಲಬಜ ಕಲ್ಪನೆಪ್ಪ ಇದು. ಈ ಕಲ್ಪನೆ ತುಂಬಾ ಸಿಲ್ಲಿ. ಭಾಷ್ಯಕಾರ ಪ್ರಕಾರ ಎಲ್ಲರಿಗೂ ಮನುಷ್ಯ ಮಾತ್ರಕ್ಕೆ ಮೋಕ್ಷಕ್ಕೆ ಅಧಿಕಾರ ಇದೆ, ಯಾರು ಬೇಕಾದ್ರೂ ವಿವೇಕ ಸಂಪನ್ನರಾಗ್ಬೋದು, ವೈರಾಗ್ಯ ಸಂಪನ್ನರಾಗ್ಬೋದು, ಅಂತರ್ಮುಖತೆ ಬೆಳೆಸ್ಕೋಬಹುದು ಅಂತ ಹೇಳ್ತಾರೆ. ಅದು ಬಿಟ್ಕೊಂಡು ಪುಣ್ಯವನ್ನು ಮಾಡದೆ ಪಾಪವನ್ನು ಮಾಡದೆ ನಿತ್ಯಕರ್ಮವನ್ನು ಮಾಡುತ್ತಾ ಆಮೇಲೆ ಪ್ರಾರ್ಥನೆ ಅನುಭವಿಸ್ಬಿಟ್ರೆ ಮೋಕ್ಷ ಅಂತಂದ್ರೆ ಏನಿಲ್ಲ. ನಿನ್ನ ಪಕ್ಷದ ಮೇಲೆ, ನಿನ್ನ ಅಭಿಪ್ರಾಯದ ಮೇಲೆ ಸಂಶಯವೂ ಇದ್ದೇ ಇರುತ್ತದೆ. ನಿನ್ನ ಅಭಿಪ್ರಾಯ ಇದ್ರ ತವ ಅಭಿಪ್ರಾಯ ವಿಷಯ ಸಂಶಯಷ್ಟು ಭವತ್ಯವ ಅಂತ. ನಿನ್ನ ಅಭಿಪ್ರಾಯದ ಬಗ್ಗೆ ಪುಣ್ಯವನ್ನು ಮಾಡೋಲ್ಲ ಪಾಪವನ್ನು ಮಾಡೋಲ್ಲ ಅಂತ ಅಂತೀಯಲ್ಲ, ಅದರ ಬಗ್ಗೆ. ಮನುಷ್ಯ ಮಾತ್ರಕ್ಕೆ ಅದು ಹೊಂದಲ್ಲ. ಬೈ ಬರ್ತಿದ್ದ ಟ್ರೀ ಡೆತ್ವರೆಗೆ ಪುಣ್ಯ ಮಾಡಲ್ಲ ಪಾಪ ಮಾಡಲ್ಲ ಅಂತ ಅಂತೀನಿ ಅಂದ್ರೆ ನಂಗೆ ಸಂಶಯ ಬರದೆ. ಸಂಶಯ ಮಾತ್ರದಿಂದಲೇ ನಿನ್ನ ಪಕ್ಷ ಬಿದ್ದು ಹೋಗತ್ತೆ. ತಾವತ ತವ ಪಕ್ಷ ಅಸಿದ್ಧಿ, ಅಷ್ಟು ಮಾತ್ರದಿಂದಲೇ ತವ ಪಕ್ಷ ಅಸಿದ್ಧವಾಗತ್ತೆ. ನಿನ್ನ ಪಕ್ಷವು ಅಷ್ಟವಾದರೆ ಸಿದ್ಧವಾಗುವುದಿಲ್ಲ ಅಂತ. ಯಸ್ಯ ಸಂಪೂರ್ಣೋ ಭವಿಷ್ಯತಿ, ಯಸ್ಪೂರ್ಣಸ್ಯ ಮೋಕ್ಷೋ ಭವಿಷ್ಯತಿ ಸಂಪತ್ಸ್ಯತೆ ಸೋತ್ತತಃ. ಉತ್ಸಾರ್ಧ ಸ್ಪಷ್ಟವಾಗಿಲ್ಲಪ್ಪ. ಯಸ್ಯ ಚೇನ್ ಮನ್ಯಸೆ, ಯಾವಾತನಿಗೆ ಮೋಕ್ಷವಾಗುತ್ತದೆ ಎಂದು ತಿಳಿಯುತ್ತೀಯೋ, ಯಸ್ಯ ಚೇನ್ ಮೋಕ್ಷಸೆ, ಯಾವಾತನಿಗೆ ಮೋಕ್ಷವನ್ನ ನೀನು ಯೋಚನೆ ಮಾಡ್ತೀಯೋ, ಹೀಗಿದ್ದರೂ ಅಂತ, ಹೀಗಿದ್ದರೂ ಯಾವನಿಗೆ ಮೋಕ್ಷವೆಂಬುದನ್ನು ಹೇಳ್ತೀಯೋ ಅಂತ. ಹೀಗಿದ್ದರೂ ಯಸ್ಯಚೇ ಮೋಕ್ಷಸೆ, ಮೋಕ್ಷಸೆ ಮೋಕ್ಷತೆ, ಯಹ ಮೋಕ್ಷತೆ ಇತಿ ಮನ್ಯಸೆ ಅಂತ. ಹೀಗಿದ್ದರೂ ಸಹ ಮೋಕ್ಷತೆ ಇತಿ ಚೇತ್ ಮನ್ಯಸೆ. ಎಂಬುದಾಗಿ ಹೇಳಿ ಅವನು ಸಂಪತ್ತು ಹೊಂದುತ್ತಾನೆ ಅಂತ ಎನ್ನುತ್ತೀಯೋ, ಅವನು ಸೇರಿಕೊಳ್ಳುತ್ತಾನೆ. ಯಸ್ಯ ಸಂಪತ್ಸ್ಯತೆ, ಯಾವಾತನಿಗೆ ಅದು ಹೊಂದುತ್ತದೆ ಎಂದು ಹೇಳುತ್ತೀಯೋ, ಚತುಕ್ತ ನೈತ ದೇವಂ ಸ್ಯಾತ್. ಮುಂದಕ್ಕೆ ಹೇಳ್ತೀಯೋ ಅದು ಹೊಂದಲ್ಲ, ಮುಂದೆ ಶ್ಲೋಕ ಹೇಳ್ತಾರೆ ಅದು ಕೂಡ ಹೊಂದಲ್ಲ ಅಂತ. ಯಾವಾತನು ಮುಕ್ತನಾಗುತ್ತಾನೆ ಎನ್ನುತ್ತೀಯೋ ಅವನು ಈ ರೀತಿ ಸೇರಿಕೊಳ್ಳುತ್ತಾನೆಂಬುದು ಯಾರು ಬಿಡುಗಡೆ ಹೊಂದುತ್ತಾನೆ, ಯಾರು ಸೇರಿಕೊಳ್ಳುತ್ತಾನೆ ಎಂದು ಹೇಳುತ್ತೀಯೋ ಅಂತ ಹೇಳಬೇಕು.
ಕನ್ನಡದಲ್ಲಿ ಏನು ಮಾಡಿದ್ದಾರೆ ಅಲ್ವಾ? ಒಂದು ವೇಳೆ ಮೀಮಾಂಸಕರು ಹೇಳುವ ಮೇಲ್ಕಂಡ ಪ್ರತಿಜ್ಞೆಯನ್ನು ಸಾಧಿಸುವ ಮಹಾಕಾರ್ಮಿಕನು ಈ ವಿಶಾಲವಾದ ಜಗತ್ತಿನಲ್ಲಿ ಒಬ್ಬನೊಬ್ಬ ಮಹಾತ್ಮನ ಅಂಥವನು ಹುಟ್ಟಬಹುದು ಅಂತ ಸಿಕ್ಕಬಹುದೆಂದು ನೀನೇನೋ ಸಂಶಯ ಪಡ್ತೀಯ ಇಲ್ಲ ಅಂತ. ಆದ್ರೆ ವಿಶಾಲವಾದ ಜಗತ್ತು ಅಂಥವನು ಯಾಕೆ ಇರಬಾರ್ದು ಅಂತ ಅನ್ನುವುದಾದರೆ ಸಂಶಯಕ್ಕೆ ಎಡೆಯಾಗುವುದು. ಅದರಿಂದಲೇ ಮೀಮಾಂಸಕರ ಪಕ್ಷವು ಸಿದ್ಧಾಂತವಾಗದೆ ಹೋಗುವುದು. ಜಗತ್ತಲ್ಲಿ ಒಬ್ಬ ಸಿಕ್ಕಬಹುದೆಂದು ಹೇಳಿದರೂ ಅದಕ್ಕೆ ಅವನಿಗೂ ಎಡೆಯಾಗುವುದು. ಈ ವಿಶಾಲವಾದ ಜಗತ್ತು ಅಂಥ ಒಬ್ಬ ಸಿಗ್ಬಹುದಪ್ಪ ಅಂತ ನೀನು ಹೇಳ್ತೀಯ ಅಂತ ಇಟ್ಕೋ. ಪೂರ್ವಪಕ್ಷಿ ಒಂದೇ ಒಂದು ಪುಣ್ಯವನ್ನು ಮಾಡಿದವನು ಪಾಪವನ್ನು ಮಾಡಿದವನು ಈ ವಿಶಾಲ ಅವನು ನಮ್ಗಾಗದೆ ಯಾರೂ ಆಗಲ್ಲ ಅದು ಹೆಂಗೆ ಹೇಳ್ತೀರಾ ಅಂತಂದ್ರು ಆಗಲೂ ಮೋಕ್ಷ ಹೊಂದಲ್ಲ, ಅದು ಸಂಶಯ ಬರುತ್ತೆ. ಆಗಲೂ ಸಂಶಯ ಬಂದೇ ಬರುತ್ತದೆ ಅಂತ. ಅದರಿಂದಲೇ ಮೀಮಾಂಸಕರ ಪಕ್ಷವು ಸಿದ್ಧಾಂತವಾಗದೆ ಹೋಗುವುದು. ತದುಕ್ತ ನೈತದೇವಂ ಸ್ಯಾದ್ ಮುಂದೆ ತದುಕ್ತಂ ನೈತದೇವಂ ಸ್ಯಾದ್ ಅವಕ್ತವ್ಯತ್ವ ಹೇತುತಃ ಅವಕ್ತವ್ಯತ್ವ ನಿಶ್ಚಿತಂ ಸಾಧನಂ ವಾಚ್ಯಂ ಜ್ಞಾನಂ ನಿಶ್ಚೇಯಸಂ ಪ್ರತಿ. ಏನು ಅನಿಸಿದೆಯೋ? ಜ್ಞಾನಂ ತುಂಬಾ ತಪ್ಪಿದೆ ಕನ್ನಡದಲ್ಲಿ. ಅದೆಲ್ಲ ಮಾಡಬೇಡ, ಅದು ಪೆನ್ ಹಾಕ್ಬೇಡ, ಇದೇನು ಮಾಡ್ತಿಲ್ಲ, ಓದ್ತೀನಿ. ಪೆನ್ ಇಟ್ಕೊಂಡ್ಬೇಡ, ಹೋಗ್ಬೇಡ, ಅದು ಗೆರೆ ಬೀಳುತ್ತೆ. ತದುಕ್ತೆ ಅದು ಬೇಡ. ತದುಕ್ತ ಇನ್ನು ಉಕ್ತಿಯು ಇದು ಆಗೋದಿಲ್ಲ, ಅದು ಹಿಂದಕ್ಕೆ. ಇಡೀ ವಿಶಾಲವಾದ ಜಗತ್ತಿನಲ್ಲಿ ಯಾರೋ ಒಬ್ಬರು ಇರ್ತೀರಿ ಅಂತಂದ್ರೆ ಆ ಉಕ್ತಿಗೂ ಇದು ಆಗುದಿಲ್ಲ, ಹಿಂದಕ್ಕೆ ಪರಿಶೀಲನೆ ಮಾಡೋ. ಯಾಕೆ ತದುಕ್ತ ಹೇಳಕ್ಕಾಗಲ್ಲ ಅನ್ನೋ ಕಾರಣದಿಂದ, ಅಂಥವನು ಇರ್ಬಹುದೋ ಇರೋಲ್ಲ ಹೇಳಕ್ಕೆ ಆಗಲ್ಲಪ್ಪ, ಹೇಳೋಕ್ಕಾಗಲ್ಲ ಅನ್ನೋ ಕಾರಣದಿಂದಲೇನೆ ನೀನು ಹೇಳಿದಂತಹ ವಿಚಾರ ಸರಿಯಾಗುವುದಿಲ್ಲ ಅಷ್ಟರ್ಥ. ಯಾವಾಗಲೂ ನಿಶ್ಚಿತವಾದದ್ದನ್ನು ಹೇಳಬೇಕೇ ಹೊರತು ಕಾರಣ ಅಂತ ಹೇಳಕ್ಕಾಗಲ್ಲಪ್ಪ. ಈ ವಿಶಾಲವಾದ ಜಗತ್ತು ಅಂಥ ಒಬ್ಬ ಇರಬಹುದು ಅಂದ್ರೆ ಹೆಂಗೆ ಹೇಳ್ತೀಯ? ಹೇಳಕ್ಕಾಗತ್ತೆ? ಅವ್ಯಕ್ತವ್ಯತ್ವ ಹೇತು ಹೇಳಕ್ಕಾಗಲ್ಲ ಎಂಬ ಕಾರಣದಿಂದಲೇನೆ ನೀನು ಹೇಳಿದ್ದು ಸರಿಯಾಗುವುದಿಲ್ಲ. ಹೇಳೋಕ್ಕಾಗೋದಿಲ್ಲ ಎಂಬ ಕಾರಣದಿಂದಲೇನೆ, ಅದೇಮ್ಮ, ಹೇಳಕ್ಕಾಗೋದಿಲ್ಲ ಎಂಬ ಕಾರಣದಿಂದಲೇನೆ ನೀನು ಹೇಳಿದ್ದು ಸರಿಯಾಗುವುದಿಲ್ಲ. ಹೇಳೋಕ್ಕಾಗಲ್ಲ ಅಂತ ಯಾವಾಗಲೂ ಸಂಶಯ ದುಷ್ಕೋಟಿಕ. ಹೀಗೋ ಹೀಗೋ ಅಂತ ಬಗೆಹರಿಸ್ಬೇಕು. ಹೀಗೂ ಆಗ್ಬೋದು, ಹೀಗೂ ಆಗ್ಬೋದು, ಅದು ಹೀಗೂ ಆಗದೇ ಇರ್ಬೋದು, ಹೀಗೂ ಆಗ್ಬೋದು ಅಂದ್ರೆ ಅದು ತೀರ್ಮಾನ ಆಗದೇ ಇರೋ ವಿಚಾರ. ಅದು ಅವಕ್ತವ್ಯತ್ವ ಹೇಳಿದ್ರೆ ಹೇಳಕ್ಕಾಗಲ್ಲ ಎಂಬ ಕಾರಣದಿಂದಲೇನೆಯೇ ನೀನು ಹೇಳಿದ್ದು ಈ ರೀತಿ ಸರಿಯಾಗುವುದಿಲ್ಲ. ಏಕೆಂದರೆ ಇದು ಮಾಡ್ಕೊಳ್ಳಿ, ಬ್ರಾಕೆಟ್ ಹಾಕೊಳ್ಳಿ. ನಿಶ್ಚೇಯಸಂ ಪ್ರತಿ ನಿಶ್ಚಿತಂ ಜ್ಞಾನಂ ಸಾಧನಂ ವಾಚ್ಯಂ ಅನ್ವಯ. ನಿಶ್ಚೇಯಸಂ ಪ್ರತಿ ನಿಶ್ಚಿತಂ ಜ್ಞಾನಂ ಸಾಧನಂ ವಾಚ್ಯಂ. ಮೋಕ್ಷಕ್ಕೆ ತೀರ್ಮಾನವಾದ ಜ್ಞಾನವೆಂಬ ಸಾಧನವನ್ನೇ ಹೇಳಬೇಕು, ಅದು ತೀರ್ಮಾನವಾದದ್ದು. ಮೋಕ್ಷಕ್ಕೆ ಜ್ಞಾನ ಸಾಧನ ಅಂಥೇಳಿ ಉಪನಿಷತ್ತಿನೂ ತೀರ್ಮಾನ ಆಗಿದೆ, ಯುಕ್ತಿಯಿಂದಲೂ ತೀರ್ಮಾನ ಇದೆ, ಅನುಭವದಲ್ಲೂ ಇದೆ, ಸ್ಮೃತಿಯಲ್ಲೂ ಇದೆ. ಜ್ಞಾನಾದೇವತು ಕೈವಲ್ಯಂ ಮತ್ತು ಶ್ರುತಿಯ ನಿಶ್ಚೇಯಸಂ ಪ್ರತಿ ನಿಶ್ಚೇಯಸವನ್ನು ಮೋಕ್ಷಕ್ಕೆ ನಿಶ್ಚೇಯ ಮೋಕ್ಷ, ಮೋಕ್ಷದ ಬಗ್ಗೆ ನಿಶ್ಚಿತವಾದ ಸಾಧನವು, ನಿಶ್ಚಿತವಾದ ಜ್ಞಾನವನ್ನು ಸಾಧನ ಎಂದು ಹೇಳಬೇಕು. ನಿಶ್ಚಿತವಾದ ಜ್ಞಾನವು ಮೋಕ್ಷವನ್ನು ಕುರಿತು
ನಿಶ್ಚಿತವಾದ ಸಾಧನವಾದ ಜ್ಞಾನವನ್ನು ಹೇಳಬೇಕು. ಅವಾಗ ಖಡಾಖಂಡಿತವಾಗಿ ಇದರಿಂದ ಆಗತ್ತೆ ಅಂದ್ರೆ ಅದರ ಪ್ರಯತ್ನ ಪಡ್ತಾರೆ. ಆಗ್ಬಹುದು, ಆಗ್ದೇನೇನು ಇರ್ಬೋದು, ಬೇರೆ ತರಹ ಆಗ್ಬೋದು ಅಂದ್ರೆ ಅದಕ್ಕೆ ಯಾರು ಕೈ ಹಾಕೋದೇ ಇಲ್ಲ ಲೋಕದಲ್ಲಿ. ಡೇಂಜರ್ ಅಂತಾರೆ. ಈ ಬಿಸಿನೆಸ್ ಹಾಕಿದ್ರೆ ನೀವು ಮುಳುಗೋದು ಆಶ್ಚರ್ಯ ಇಲ್ಲ, ನಿಮ್ಗೆ ಲಾಭ ಆದ್ರೂ ಆಶ್ಚರ್ಯ ಇಲ್ಲ. ಅದು ಇನ್ನೊಂದು ತರಹ ಏನೂ ಬರೋದು ಇಲ್ಲ ಅನ್ನೋದು ಆಶ್ಚರ್ಯ ಅಂದ್ರೆ ವ್ಯವಹಾರ ಬೇಡ ಅಂತಾರೆ. ನೀವು ಮುಳುಗೋದು ಆಶ್ಚರ್ಯ ಇಲ್ಲ ಅದನ್ನು ಕೊಟ್ಟರೆ ಸಾಕು, ಹಿಂದಕ್ಕೆ ಸರಿತಾರೆ. ನಿಶ್ಚಿತವಾದ ಸಾಧನವೇ ಫಲಕ್ಕೆ ಕಾರಣ ಅಂತ. ಮೋಕ್ಷಕ್ಕೆ ಒಂದು ಗೊತ್ತಾದ ನಿಶ್ಚಿತವಾದ ಸಾಧನವಾದ ಜ್ಞಾನವನ್ನೇ ಹೇಳಬೇಕು. ನತು ಯಾದೃಚ್ಛಿಕಿ ಸಿದ್ಧಿ ವಕ್ತವ್ಯೇಹ ವಿಪಶ್ಚಿತ ದೈವಗೋಚರ ಏವೈಷಃ ನತು ಮಾನುಷ ಗೋಚರ. ಯಾದೃಚ್ಛಿಕಿ ಸಿದ್ಧಿಃ ವಕ್ತವ್ಯಾ ಇಹ ವಿಪಶ್ಚಿತಾ ದೇವಗೋಚರಃ ಏವ ಏಷಃ ನ ತು ಮಾನುಷಗೋಚರಃ. ಇಹ ಯಾದೃಚ್ಛಿಕಿ ಸಿದ್ಧಿ ವಿಪಶ್ಚಿತ ನ ವಕ್ತವ್ಯಾ. ಬೈ ಚಾನ್ಸ್ ಲಾಟ್ರಿ ತರಹ ಆಗತ್ತೆ ಅನ್ನೋದನ್ನ ತಿಳುವಳಿಕೆ ಆದವನು ಹೇಳಬಾರ್ದು. ಯಾವುದು ಮೋಕ್ಷ ಲಾಟ್ರಿ ತರಹಪ್ಪ, ಯಾರಿಗೆ ಬೇಕಾದ್ರೂ ಆಗ್ಬೋದು, ಯಾರಿಗೂ ಆಗದೇ ಇರ್ಬೋದು ಅಂತೇಳಿ ತಿಳಿದಂತಹ ಮನುಷ್ಯ ಹೇಳಬಾರ್ದು. ಲೋಕದವರು ಹೇಳಲಿ ಯಾರಾದರೂ ತಿಳಿದ ಇಹ ಅಂದ್ರೆ ಈ ಸಂಸಾರ ಮಂಡಲದಲ್ಲಿ ವಿಪಶ್ಚಿತ ತಿಳುವಳಿಕೆಯಿಂದ ಕೂಡಿದಂಥ ಮನುಷ್ಯರಾದವನಿಂದ ಅದು ಯಾದೃಚ್ಛಿಕಿ ಸಿದ್ಧಿ. ಈ ತತ್ವಜ್ಞಾನ ಅದು ಆಗಲೇಬೇಕು ಅಂತಿಲ್ಲ. ತತ್ವಜ್ಞಾನ ಇಲ್ಲದೆ ಆದರೂ ಆಗ್ಬಿಡ್ಬಹುದು. ಕರ್ಮದಿಂದಲೂ ಮೋಕ್ಷ ಆಗ್ಬಿಡ್ಬೋದು, ಕರ್ಮದಿಂದಲೂ ಆಗದೇನೆ ಇರಬಹುದು, ಮೋಕ್ಷದಿಂದಲೂ ಆಗ್ಬಹುದು, ಜ್ಞಾನದಿಂದಲೂ ಆಗ್ಬಹುದು, ಜ್ಞಾನದಿಂದಲೂ ಆಗದೇನೆ ಇರ್ಬೋದು ಅಂತ ಆ ರೀತಿ ಮಾತನ್ನು ಮಾತ್ರ ವಿವೇಕಿ ಅದನ್ನು ಆಡಬಾರ್ದು. ವಿವೇಕಿಯಾದಂತಹ ಮನುಷ್ಯನು ಬರ್ಕೋ ಈ ಜಗತ್ತಿನಲ್ಲಿ ಮೋಕ್ಷದ ಸಿದ್ಧಿಯು ಹೇಗಾದರೂ ಆದೀತು ಎಂಬುದಾಗಿ ಹೇಳಬಾರದು. ಹೇಗಾದರೂ ಆದೀತು ಎಂದು ಹೇಳಬಾರದು. ಹೇಗಾದರೂ ಆದೀತು ಎಂದು ಹೇಳಬಾರದು. ಹಾಗೆ ಹೇಳಿದರೆ ಅದು ದೈವ ಗೋಚರವಾಗುತ್ತದೆ, ಹೊರತು ಮನುಷ್ಯ ಗೋಚರವಾಗುವುದಿಲ್ಲ. ಅದು ದೇವತೆ ಯಾವಾಗ ಯಾರು ಸಾಯ್ತಾರೆ, ಯಾವಾಗ ಯಾರಿಗೆ ಐಶ್ವರ್ಯ ಬರುತ್ತೆ, ಯಾವಾಗ ಯಾರಿಗೆ ಪೆಟ್ಟು ಮಾಡ್ಕೋತಾರೆ, ಅದು ದೈವ. ಅದು ನಮಗೆ ಗೊತ್ತಾಗಲ್ಲಪ್ಪ. ಅದು ಅಮ್ಮಂದು ಇದು ಮಾಡ. ಅಂದ್ರೆ ಸ್ವಾತಂತ್ರ್ಯ ಇಲ್ಲ ಅಲ್ಲಿ ಅಂತ. ಅದು ಮೋಕ್ಷ ಹೇಗ್ ಬೇಕಾಗ್ಬೋದು, ಯಾರಿಗಾದ್ರೂ ಆಗ್ಬೋದು, ಆಗದೇನೆ ಇರ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು. ಇಂದ ನಿಶ್ಚಿತವಾದ ಸಾಧನ ಅಂತ ಗೊತ್ತಿಲ್ಲ ಅಂತ ಆದ್ರೆ ಅದು ದೈವಗೋಚರವಾಗುತ್ತೆ. ಅದು ಜ್ಞಾನ ಅಲ್ಲ ಮೋಕ್ಷಕ್ಕೆ ಸಾಧನ. ಹೆಂಗಾದ್ರೂ ಆಗ್ಬೋದು ಅಂದ್ರೆ ಅದು ಯಾರಿಗಾಗತ್ತೆ, ಯಾವಾಗ ಆಗತ್ತೆ, ಹೇಗಾಗತ್ತೆ, ಎಲ್ಲಾಗತ್ತೆ ಅಂತ ಭಗವಂತ ದೈವಗೋಚರ. ಅದು ಮನುಷ್ಯ ಗೋಚರವಾಗಲ್ಲ. ಅದು ಜ್ಞಾನದಿಂದ ಆಗಿಯೇ ಆಗತ್ತೆ ಅಂತ ತೀರ್ಮಾನ ಮಾಡಿದ್ರೆ ಆಗ ಜ್ಞಾನ ಪಡ್ಕೊಂಡವ್ರಿಗೆ ಗೋಚರವಾಗತ್ತೆ. ಜ್ಞಾನವೂ ಸಾಧನ ಅಲ್ಲ, ಕರ್ಮವೂ ಅಲ್ಲ. ಜ್ಞಾನವೂ ಆಗ್ಬೋದು, ಕರ್ಮವೂ ಆಗ್ಬೋದು, ಮತ್ತೊಂದು ಆಗ್ಬೋದು. ಅದರಿಂದ ಆಗದೇನೂ ಇರ್ಬೋದು, ಜ್ಞಾನದಿಂದ ಜ್ಞಾನ ಅದು ಆಗದೇನೂ ಇರ್ಬೋದು. ಹೀಗಂದು ಬಿಟ್ರೆ ಆ ಮೋಕ್ಷ ಏನಾಗುತ್ತೆ ಅವಾಗ? ದೈವಗೋಚರ. ದೈವಗೋಚರ ಅಂದಾಗ ಮನುಷ್ಯನ್ಗೆ ನೀನ್ ಇದನ್ನ ಮಾಡ್ಬೇಡ, ಕಾಮ್ಯಕರ್ಮ ಮಾಡ್ಬೇಡ ಅಂತ ಹೇಳೋದ್ರಲ್ಲೂ ಅರ್ಥ ಉಳಿದಿಲ್ಲ. ಏನು ಅದು ಬರ್ತಾ ಇರಲ್ಲ. ಹೌದು, ಕರೆಕ್ಟು. ವಿಧಿ ವಿಧಿ ಅಂತೀವಲ್ಲ ಕನ್ನಡದಲ್ಲಿ. ಅದೇ ವಿಧಿ ಅಂತ ಅಂದ್ಬಿಟ್ರೆ ವಿಧಿ ಆಟ, ನಮ್ ನಸೀಬು ಅಂದ್ಬಿಟ್ರೆ ಆವಾಗ ಯಾರು ಅದಕ್ಕೆ ತೊಡಗೋಲ್ಲ. ಅಂತ ಜ್ಞಾನಕ್ಕೆ ಹೆಂಡತಿ ಮಕ್ಕಳು, ಮನೆ ಮಠ ಊರು ಎಲ್ಲ ಐಶ್ವರ್ಯ ಬಿಟ್ಕೊಂಡು ಕಾಡು ಮೇಡು ಹೋಗಿ ತಿರ್ಗಾಗಿ ಗ್ರಹಚಾರ ಹಿಡಿದ್ಯಾ?
ಜ್ಞಾನ ಆಗಲ್ಲ ಆದ್ರೂ ಅಂತಂದ್ರೆ ಡೆಸ್ಟಿನಿ ಡೆಸ್ಟಿನಿ ಅಂತ ಇಂಗ್ಲಿಷಲ್ಲ ಡೆಸ್ಟಿಟಿಯಾ ಡೆಸ್ಟಿನಿ ಡೆಸ್ಟಿಡಿ ಡೆಸ್ಟಿನಿ ಡೆಸ್ಟಿನಿ सहकर्त्री भवेत् शक्तिः इति न्यायात् भवेत् यदि मनुष्यगोचरोऽपीति नाख्याता संभवत् तथा संभवात् तथा अर्थं भवेत् शक्तिः इति न्यायात् भवेत् यदि मनुष्यगोचरः अपि इति न आख्याता संभवात् तथा ಯಾವಾಗಲೂ ಶಕ್ತಿ ಸಹಕರ್ತಿ ಭವೇತ್ ಶಕ್ತಿಯು ತನ್ನ ಜೊತೆಯಲ್ಲೇ ಮಾಡುವಂಥದ್ದಾಗಬೇಕು ಶಕ್ತಿಯು ಪ್ರಯತ್ನ ಪಟ್ಟರು ಆಗದೇ ಇದ್ದಿದ್ದಾರೆ ಶಕ್ತಿಗಿಂತ ಆಗೋದೇ ಇವಾಗ ಯಾವ ಜನರಲ್ ಆಗಿ ಏನಲ್ಲೂ ಶಕ್ತಿಯಿಂದ ಮಾಡೋದಾದ್ರೆ ಶಕ್ತಿ ಜೊತೆಯಲ್ಲೇ ಅದು ಆಗ್ಬೇಕು ಅದು ಆಗೋದು ಏನ್ ಮಾಡಿದಾರೆ ಅವರು ಸಹಕರ್ತಿ ಈ ಮೋಕ್ಷ ಕಾಮನಾದವನು ಕಾಮ್ಯಾದಿಗಳನ್ನ ಬಿಡಬೇಕು ಅಂತ ಒಂದು ಆಖ್ಯಾತ ಇದೆ ಆಖ್ಯಾತವಿದೆ ಅದು ಮೇಲೆಯೂ ಈ ಶಂಕೆಯನ್ನು ಮಾಡಬಹುದು ಆ ಇದರ ಮೇಲೂ ಈ ಶಂಕೆಯನ್ನು ಮಾಡಬಹುದು ಒಂದು ವೇಳೆ ನ್ಯಾಯದಿಂದ ಅಧಿಕಾರಿ ಶಕ್ತಿಯು ಆಗಿದೆ ಎಂದು ಹೇಳಿದರೆ ಅಕಸ್ಮಾತ್ ಫಲವು ಸಿದ್ಧಿಸುವುದು ಎಂಬುದು ಮನುಷ್ಯರಿಗೂ ಗೋಚರಿಸಬಹುದಷ್ಟೇ ಎಂದರೆ ನ ಆಗಲ್ಲ ಅಂತಹ ವಿಧಿವಾಕ್ಯವು ಇಲ್ಲವಾದ್ದರಿಂದ ಹಾಗೆ ಹೇಳಲಾಗದು ಕರೆಕ್ಟ್ ಇದೆ ಹೌದು ಏನು ಶುರು ಇದರ ಮೇಲೂ ಈ ಶಂಕೆಯನ್ನು ಮಾಡಬಹುದು ಇದರ ಮೇಲೂ ಹಿಂಗೆ ಮಾಡ್ಬೋದು ಅದು ಈ ಶ್ಲೋಕದಲ್ಲಿ ಇಲ್ಲ ಅಧ್ಯಯನ ಮಾಡ್ಕೋಬೇಕು ಒಂದು ವೇಳೆ ನ್ಯಾಯದಿಂದ ಅಧಿಕಾರಿ ಶಕ್ತಿಯು ಸಹಕಾರಿಯಾಗಿ ಆಗಿದೆ ಎಂದೇ ಹೇಳಿದರೆ ಅಂದ್ರೆ ಶಕ್ತಿಯು ಸಹಕಾರಿ ಸಾಧನ ಎಂದು ಹೇಳಿದೆ ಸಹಕಾರಿ ಸಾಧನ ಅಂತ ಶಕ್ತಿಯಿಂದ ಯಾವ್ದ ಅಂದ್ರೆ ಕರ್ತೃತ್ವ ಭೋಕ್ತೃತ್ವ ಶಕ್ತಿ ಕರ್ತೃತ್ವ ಭೋಕ್ತೃತ್ವ ಶಕ್ತಿಯು ಸಹಕಾರಿ ಸಾಧನ ಎಂದಾದರೆ ಅಕಸ್ಮಾತ್ ಫಲವು ಸಿದ್ಧಿಸುವುದೆಂಬುದು ಮನುಷ್ಯರಿಗೂ ಗೋಚರಿಸಬಹುದಷ್ಟೇ ಎಂದರೆ ಅಲ್ಲ ವಿಧಿವಾಕ್ಯವು ಇಲ್ಲವಾದ್ದರಿಂದ ಆಖ್ಯಾತ ಅಂದ್ರೆ ವಿಧಿವಾಕ್ಯ ಅಸಂಭವ ಇಲ್ಲ ಇಲ್ಲಿ ಮೋಕ್ಷ ಕಾಮನಾದವನು ಕಾಮ್ಯ ಕರ್ಮವನ್ನು ಮಾಡಬಾರ್ದು ಅಂತ ವಾಕ್ಯ ಇದೆಯೋ ಮೋಕ್ಷ ಕಾಮನಾದವನು ನಿತ್ಯಕರ್ಮವನ್ನು ಮಾಡ್ತಾ ಇರಬೇಕು ಅಂತ ಆಖ್ಯ ಇದೆಯೋ ನಿತ್ಯಕರ್ಮವನ್ನು ಮಾಡುತ್ತಿದ್ದರೆ ಮೋಕ್ಷವಾಗ್ಬಿಡುತ್ತೆ ಆಖ್ಯಾತ ಪದ ಆಖ್ಯಾತ ಅಂದ್ರೆ ವಿಧಿವಾಕ್ಯಕ್ಕೆ ಆಖ್ಯಾತ ಅಂತಾರೆ ಮೀಮಾಂಸಕರು ವಿಧಿವಾಕ್ಯಕ್ಕೆ ಆಖ್ಯಾತ ಅಂತ ಹೇಳಿ ಒಂದು ಪದವನ್ನು ಬಳಸಿದ್ದಾರೆ ಇದು 76 ಅಕಸ್ಮಾತ್ತಾಗಿ ಆಗತ್ತೆ ಎಂದಾದರೂ ಬರ್ಕೊಳ್ಳಿ ಯದಿನದಿದೆಯಲ್ಲ ಯದಿ ಒಂದು ವೇಳೆ ಅಂತ ಅರ್ಥ ಯದಿನ ಕಷ್ಟ ಇದಲ್ಲ ಇದರ ಮೇಲೂ ಸಂಧಿಯನ್ನು ಮಾಡಬಹುದು ಅಲ್ವಾ ಅದು ಅಲ್ವಾ ಶ್ಲೋಕ ಹೌದು ಇದರ ಇದರ ಮೇಲೂ ಹೌದು ಇದರ ಮೇಲೂ ಈ ಸಂದೇಹವನ್ನು ಮಾಡಬಹುದು ನ್ಯಾಯದಿಂದ ಅಧಿಕಾರಿಯಾದ ಶಕ್ತಿಯು ಸಹಕಾರಿಯಾಗಿದೆ ಎಂದು ಹೇಳಿದರೆ
ನ್ಯಾಯದಿಂದ ಅಧಿಕಾರಿ ಶಕ್ತಿಯು ಸಹಕಾರಿಯಾಗಿದೆ ಎಂದು ಹೇಳಿದೆ ಅಂತ. ನ್ಯಾಯದಿಂದ ಅಧಿಕಾರಿಯಾದವನು ಶಕ್ತಿಯು ಸಹಕಾರಿಯಾಗತ್ತೆ, ಶಕ್ತಿಯಿಂದ ಕರ್ತೃತ್ವ ಭೋಕ್ತೃತ್ವ ಶಕ್ತಿಯು ಸಹಕಾರಿ ಸಾಧನವಾಗತ್ತೆ ಎಂದು ಹೇಳಿದರೆ ಅಕಸ್ಮಾತ್ ಫಲ ಸಿದ್ಧಿಸುವುದು ಅಂತ ಹೇಳಿದರೆ ಅಂತ. ಅಕಸ್ಮಾತ್ ಆಗಿ ಫಲ ಆಗತ್ತೆ ಅಂತಂದು ಅದು ಮನುಷ್ಯರಿಗೆ ಗೋಚರ ಆಗ್ಬೇಕಲ್ವ. ಮನುಷ್ಯರಿಗೆ ಗೋಚರ ಆಗದಿರೋ ಫಲ ಆದ್ರೆ ಆಗಲ್ಲ. ಪೂರ್ವಪಕ್ಷಿ ಹೇಳ್ತಿರೋದು ಮನುಷ್ಯಗೂ ಅದು ಗೋಚರ ಆಗತ್ತಲ್ಲ, ಅಕಸ್ಮಾತ್ ಆದ್ರೂ ಅದು ಆಗತ್ತಲ್ಲ ಪೂರ್ವಪಕ್ಷಿ ಹೇಳ್ತಿದ್ದಾನೆ. ಆದ್ರೆ ಹಾಗಲ್ಲ, ಅಂತ ವಿಧಿವಾಕ್ಯ ಇಲ್ಲದ್ರಿಂದ ಹಾಗೆ ಹೇಳಕ್ಕಾಗಲ್ಲ ಸಿದ್ಧಾಂತಿ. ಹಾಗೊಂದು ವಿಧಿವಾಕ್ಯ ಇಲ್ಲವಾದ್ರಿಂದ ಅದನ್ನ ಹೇಳಕ್ಕಾಗಲ್ಲ. ಮುಕ್ತ್ಯರ್ಥೀನ ಹಿ ಕಾಮ್ಯಾದಿವರ್ಜಯೇತಿ ಚೋದನಾ ಅಸ್ತಿ ವೇದೇ ಕ್ವಚಿದ್ಯೇನ ಶಕ್ತೇರ್ವಿದ್ಯೇಕದೇಶತಾ ಶಕ್ತೇಃ ವಿದ್ಯೇಕದೇಶತಾ ಮುಕ್ತ್ಯರ್ಥಿ ನಾ ಅಲ್ಲ, ಹೌದು, ಕಾಮ್ಯಾದಿ ಕರ್ಮ ಅಂತ. ಕಾಮ್ಯಾದಿ ಕಾಮ್ಯಾದಿನಿ ಕಾಮ್ಯಾದೀನಿ ಕಾಮ್ಯಾದಿ ಕರ್ಮ. ಕ್ವಚಿದಪಿ ವೇದೇ ಕ್ವಚಿದ್ ವೇದೇ ಮುಕ್ತ್ಯರ್ಥಿ ಕಾಮ್ಯಾದಿ ವರ್ಜಯೇತ್ ಇತಿ ಚೋದನ ನಾಸ್ತಿ. ಏನ ಶಕ್ತೇಃ ವಿದ್ಯೇಕದೇಶತಾ ಸ್ಯಾತ್. ಎಲ್ಲೂ ವೇದದಲ್ಲಿ ಕ್ವಚಿದಪಿ ವೇದೆ, ಎಲ್ಲೂ ವೇದದಲ್ಲಿ ಬರ್ಕೊಳ್ಳಿ, ಎಲ್ಲೂ ವೇದದಲ್ಲಿ ಮುಕ್ತಿಯನ್ನು ಬಯಸುವಾತನು, ಎಲ್ಲೂ ವೇದದಲ್ಲಿ ಮುಕ್ತಿಯನ್ನು ಬಯಸುವಾತನು ಕಾಮ್ಯಾದಿಗಳನ್ನ ಬಿಟ್ಟು ಬಿಡಬೇಕು ಎಂಬ ವಾಕ್ಯವಿರುವುದಿಲ್ಲ. ಕಾಮ್ಯಾದಿಗಳನ್ನು ಬಿಟ್ಟು ಬಿಡಬೇಕು ಎಂದು ವಾಕ್ಯವಿಲ್ಲ ಅಲ್ಲವೇ? ಎಲ್ಲೂ ವೇದದಲ್ಲಿ ಮುಕ್ತಿಯನ್ನು ಬಯಸುವ ಸಾಧಕನು ಕಾಮ್ಯಾದಿ ಕರ್ಮಗಳನ್ನು ಬಿಟ್ಟು ಬಿಡಬೇಕೆಂದು ವಿಧಿವಾಕ್ಯವಿರುವುದಿಲ್ಲ ಅಲ್ಲವೇ? ಇದು ಕರೆಕ್ಟು. ಹಾಗೇನಾದ್ರೂ ಇದ್ದಿದ್ದರೆ ಶಕ್ತಿಯು ವಿಧಿಯ ಏಕದೇಶ ಎಂದು ಹೇಳ್ಬೋದು, ಹೇಳ್ಬಾರ್ದು. ಶಕ್ತಿಯು ವಿಧಿಯ ಒಂದು ಭಾಗ. ಮೋಕ್ಷವನ್ನು ಹೊಂದಬೇಕು ಅಂತನೂ ಶಕ್ತಿ ಇಟ್ಕೊಂಡು ಆ ಶಕ್ತಿಯಿಂದ ಕಾಮ್ಯ ಕರ್ಮವನ್ನು ಮಾಡಬಾರ್ದು, ಶಕ್ತಿಯಿಂದ ನಿತ್ಯ ನೈಮಿತ್ತಿಕ ಕರ್ಮವನ್ನು ಮಾಡುತ್ತಾ ಕಾಮ್ಯ ಪ್ರಸಿದ್ಧ ಬಿಟ್ಕೊಂಡು ಮತ್ತೆ ಪ್ರಾರಬ್ಧವನ್ನು ಅನುಭವಿಸ್ಕೊಂಡು ಮಾಡ್ತಾ ಇದ್ರೆ ಶಕ್ತಿಯಿಂದ ಮೋಕ್ಷ ಆಗತ್ತೆ ಅಂತ. ಶಕ್ತಿಯಿಂದ ತಾನೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡ್ತಾ ಇರೋದು, ಕಾಮ್ಯ ಪ್ರಸಿದ್ಧ ಬಿಡೋದು, ಪ್ರಾರಬ್ಧವನ್ನು ಅನುಭವಿಸೋದು. ಅದು ಆ ಶಕ್ತಿಯು ಮೋಕ್ಷಕ್ಕೆ ಒಂದು ವಿಧಿಯ ಏಕದೇಶ ಅಂತ ಅದು. ಏನು ಹಾಗಿದ್ದಿದ್ದರೆ ಎಲ್ಲಾದ್ರೂ ವೇದದಲ್ಲಿ ಮುಮುಕ್ಷುವಾದವನು ಮೋಕ್ಷಕಾಮಿಯಾದಾಗ ಕಾಮ್ಯಕರ್ಮವನ್ನು ಬಿಡಬೇಕು ಅಂತ ವಾಕ್ಯ ಆಗಿದ್ದಿದ್ರೆ ಅವಾಗ ಆ ಶಕ್ತಿ ಇಟ್ಕೊಂಡು ಆ ಶಕ್ತಿಯಿಂದ ಕಾಮ್ಯಕರ್ಮ ಬಿಟ್ಕೊಂಡು ನಿತ್ಯ ನೈಮಿತ್ತಿಕ ಮಾಡಿಕೊಂಡು ಪ್ರಾರಬ್ಧವನ್ನು ಅನುಭವಿಸ್ಕೊಂಡು ಅದರಿಂದ ಶಕ್ತಿಯು ಮೋಕ್ಷವನ್ನು ಒಂದು ವಿಧಿಗೆ ಏಕದೇಶ ಆಗ್ತಿತ್ತು. ಕರ್ತೃತ್ವ ಶಕ್ತಿಯು ಕರ್ತೃತ್ವ ಭಕ್ತೃತ್ವ ಶಕ್ತಿ ಇದೆಯಲ್ಲ, ಅದು ಮೋಕ್ಷಕ್ಕೆ ಒಂದು ಅಂಗ ಅಂತ ಅದು ಆಗ್ತಿತ್ತು. ಕರ್ತೃತ್ವ ಭಕ್ತೃತ್ವ ಶಕ್ತಿಯು ಮೋಕ್ಷಕ್ಕೆ ಅಂಗ ಅಂತ ಅದು ಆಗುತ್ತಿತ್ತು ಆ ಪಕ್ಷದಲ್ಲಿ. ಹಾಗಿದ್ದಿದ್ರೆ ಕಲ್ಪಯಿತ್ತು ಆ ಉಚ್ಯತೆ, ಕಲ್ಪಿಸ್ಕೊಂಡು ಹೇಳ್ತಾ ಇರೋದು. ಅಮ್ಮಂದ ಇದು ಮಾಡ
ಇಲ್ಲ ಗುರುಗಳೇ, ಅದೇ ಶಕ್ತಿ ಅಂದ್ರೆ ಕರ್ತೃತ್ವ ಭೋಕ್ತೃತ್ವ ಶಕ್ತಿ ಅಲ್ವಾ ಅಂತ ಕೇಳಕ್ಕೆ ಹೇಳ್ದೆ, ನೀವೇ ಹೇಳಿದ್ರಿ. ಹೌದು ಹೌದು ಹೌದು, ಶಕ್ತಿ ಹಾ, ಕರ್ತೃತ್ವ ಸರಿ. ಭೋಕ್ತೃತ್ವ ಶಕ್ತಿ. ಆಯ್ತು. ನಮ್ ಕಿರಣ್ ಬಂದಿಲ್ವಾ? ಬಂದಾರ? ಏನು ಮಾತಾಡ್ತಿಲ್ಲ, ಸರಿ ಆಯ್ತಾ ತಪ್ಪಾಯ್ತಾ ಅಂತ ಹೇಳ್ತಾನೆ ಇಲ್ಲ. ಕಿರಣ್ ಜಗನ್ನಾಥ್ ಗುರುಗಳೇ ಹೇಳಿ. ಬನ್ನಿ ಸಾರ್, ಏನಾಯ್ತು ಹೇಳಿದ್ದು? ಎಲ್ಲ ಸರಿಗಿದೆ ಗುರುಗಳೇ. ಸರಿ ಇದೆಯಾ? ಹಾ, ಎಲ್ಲ ಸರಿಗಿದೆಯಲ್ಲ ನಂಗೆ ಹೇಳ್ಮೇಲೆ ಧೈರ್ಯ ನನಗೆ ಮುಂದಕ್ಕೆ ಹೋಗಕ್ಕಾಗತ್ತೆ. ಗುರುಗಳೇ. ಭಾರಿ ತಮಾಷೆ ಮೂಡಲ್ಲಿ ಇದೀರಾ ಇವತ್ತು. ಇಲ್ರಿ, ನಮ್ಗೆ ಕರೆಕ್ಟ್ ಹೌದು, ಕರೆಕ್ಟ್ ಏನೋ ನಮ್ಗೆ ಅನುಮಾನ ಆಗ್ಬಿಟ್ರೆ ಹೆಂಗಪ್ಪ ಅಂತ. ಆಯ್ತಾ ಪೂರ್ತಿ? ಏನ ಹಾಗಿದ್ದಿದ್ರೆ ಆ ಶಕ್ತಿಯು ವಿಧಿಯ ಏಕದೇಶವಾದರೂ ಆದೀತು. ಇದು ಇದು ಸಿದ್ಧಾಂತ ವಾಕ್ಯ ಇದು. ಕಾಮ್ಯಾದಿವರ್ಜನಂ ತ್ವೇತತ್ ಸ್ವಮತಿ ಪ್ರಭವಂ ಯತಃ ನಾತಶಕ್ತೇಸ್ತದಂಶತ್ವಂ ಕಥಂಚಿದಪಿ ಯುಜ್ಯತೆ. ಅಷ್ಟೇ ಅಲ್ಲ, ಕಾಮ್ಯಾದಿಗಳನ್ನು ಬಿಡಬೇಕು ಅನ್ನೋದು ಕೂಡ ನೀ ಹೇಳ್ತಿದ್ಯಲ್ಲ, ಇದು ನೀ ಸ್ವಮತಿ ಪ್ರಭವ, ಇನ್ನ ಬುದ್ಧಿಯಿಂದ ಹುಟ್ಕೊಂಡಿದೆ ಅಷ್ಟೇ, ವೇದದಲ್ಲಿ ಹೇಳಿಲ್ಲ. ಹಿಂದಿನಲ್ಲಿ ಇದು ವಿಧಿಗೆ ಸಹಕಾರಿ ಅಂತ ಹೇಳ್ತಿರೋದು, ದೈವ ಗೋಚರ ಅಂತಿದ್ದು ಅದು ವಿಧಿಯಾಗಿದ್ದಿದ್ರೆ ಅದು ವಿಧಿಗೆ ಸಹಕಾರಿ ಆಗ್ತಾ ಇತ್ತು. ಮಾನುಷ್ಯ ಗೋಚರ ಅಂತ ನೀ ಹೇಳ್ದಂಗ ಆಗಿದ್ದಿದ್ರೆ ಅದು ಮನುಷ್ಯನ್ಗೆ ಸಹಕಾರಿ ಆಗ್ಬೇಕಾಗಿತ್ತು ಅಂತನಾ? ಅಲ್ಲ, ಆ ಶಕ್ತಿ ವಿಧಿಗೆ ಸಹಕಾರಿ ಆಗ್ತಿತ್ತು ಅಂತ. ಇದು ಅಧಿಕಾರಿಗೆ ಸಹಕಾರಿಯಾಗ್ಬೇಕು ಶಕ್ತಿ. ಹೌದು ಹೌದು, ಅಧಿಕಾರಿ ಮನುಷ್ಯ ಗೋಚರ ಅಂತಾದ್ರೆ ಮನುಷ್ಯನ ಅಧಿಕಾರಿ ಅಂತ ಇಟ್ಕೊಂಡು ಅವನಿಗೆ ಸಹಕಾರಿ ಆಗ್ಬೇಕಿತ್ತು. ಹೌದು, ದೈವ ಗೋಚರ ಆದ್ರಿಂದ ದೈವಕ್ಕೆ ಸಹಕಾರಿ ಅಂತ. ಕರೆಕ್ಟ್, ಹೌದು. ಹಂಗಾಗ್ಬಿಟ್ಟು ಅದು ಇದಾಗುತ್ತೆ, ಸಸ್ಪೆನ್ಷನ್ ಆಗ್ಬಿಡುತ್ತೆ, ಪೆಂಡಿಂಗ್ ಹೋಗ್ಬಿಡುತ್ತೆ ಆ ಮೋಕ್ಷ. ಯಾವ್ದ್ರಿಂದ ನಿಶ್ಚಿತವಾದ ಸಾಧನ ಗೊತ್ತಾಗೋದಿಲ್ಲ, ಸಸ್ಪೆನ್ಷನ್. ದೈವಕ್ ಮನಸ್ ಬಂದಾಗ ಕೊಡೋದು, ಕೊಡ್ಲ ಅಂದ್ರೆ ಬಿಡೋದು. ಯಾರಿಗಾಗುತ್ತೆ ಲಾಟ್ರಿ ಆಗ್ಬಿಡುತ್ತೆ. ಈ ಕಾಮ್ಯಾದಿ ಬಿಡೋದು, ನಿತ್ಯ ನಿಮಿತ್ತ ಮಾಡೋದು ಅಂತ ಈ ಕಲ್ಪನೆ ಮಾಡಿದೆಯಲ್ಲ ನೀನು ಪೂರ್ವಪಕ್ಷಿ, ಅದು ಅಷ್ಟು ಸ್ವಮತಿ ಪ್ರಭಾವ. ಯಾವ ಕಾರಣದಿಂದ ಅದೆಲ್ಲವೂ ನಿನ್ನ ಬುದ್ಧಿಯಿಂದ ಹುಟ್ಟಿದ್ದೋ, ನೀನ್ ಕಲ್ಪಿಸ್ಕೊಂಡು ಹೇಳ್ತಾ ಇದೀಯ ಇದನ್ನ. ನೀನ್ ಹೇಳ್ತಾ ಇರೋಗೆ ವೇದವಾಕ್ಯದಲ್ಲಿ ಎಲ್ಲೂ ಇಲ್ಲ. ಏನು ಅಂತ? ಮೋಕ್ಷ ಕಾಮನಾದವನು ಕಾಮ್ಯಕರ್ಮವನ್ನು ಮಾಡಬಾರ್ದು, ನಿಷಿದ್ಧ ಕರ್ಮವನ್ನು ಮಾಡಬಾರ್ದು, ನಿತ್ಯ ಕರ್ಮವನ್ನು ಮಾಡುತ್ತಿರಬೇಕು, ಪ್ರಾಬ್ಧನ ಅನುಭವಿಸೋದು. ಎಲ್ಲಿದೆ ಆ ವಾಕ್ಯ? ಪ್ರಾಬ್ಧನ ಅನುಭವಿಸಿ ಮುಗಿಸ್ಬಿಡ್ತಾನೆ. ಪ್ರತಿವಾಯ ಪರವಾಗಿ ನಿತ್ಯ ಕರ್ಮ ಮಾಡ್ತಿರ್ತಾನೆ, ಪುಣ್ಯ ಪಾಪವನ್ನು ಮಾಡೋದಿಲ್ಲ ಅಂತ ಆ ವಾಕ್ಯ ಇದೆಯಾ? ಅದಷ್ಟು ನೀನು ಹುಟ್ಟಿಸ್ಕೊಂಡು ಕಲ್ಪಿಸ್ಕೊಂಡು ಮಾಡ್ತಾ ಇದೆಯಾ, ಪ್ಲಾನ್ ಮಾಡ್ತಾ ಇದೆಯಾ, ಹಿಂಗ್ ಮಾಡಿದ್ರೆ ಆಗ್ಬಿಡತ್ತೆ ಅಂತ. ಈ ಕಾಮ್ಯಾದಿಗಳನ್ನು ಬಿಡೋದು ಅಂತ ಅದು ಇದು ಕಾಮ್ಯದ ಉಪಲಕ್ಷಣ. ಕಾಮ್ಯ ಬಿಡೋದು, ನೀನು ಬಿಡೋದು ಪ್ರತಿಷಿದ್ಧ, ಆಮೇಲೆ ಪುಣ್ಯವನ್ನು ಬಿಡೋದು. ಕಾಮ್ಯ ಬಿಡಬೇಕು, ಪುಣ್ಯಕರ್ಮವನ್ನು ಬಿಡಬೇಕು, ನಿತ್ಯಕರ್ಮ ಮಾಡಬೇಕು, ಆಮೇಲೆ ಪ್ರಾರ್ಧ ಅನುಭವ. ಇಷ್ಟನ್ನು ಕಲ್ಪನೆ ಮಾಡಿದೆಯಲ್ಲ, ಇದು ನಿನ್ನ ಕಲ್ಪನೆಯ ಹೊರತು ಈ ರೀತಿ ವೇದದಲ್ಲಿ ಮೋಕ್ಷ ಕಾಮ್ಯ ಈ ರೀತಿ ಇರೋದು ಎಲ್ಲೂ ಇಲ್ಲ. ಕಾಮ್ಯಾದಿಗಳನ್ನು ಬಿಡುವುದೇ ಮುಂತಾದ ಈ ಪರಿಪಾಟಿಯು ಇದನ್ನೆಲ್ಲ ನಿನ್ನ ಕಲ್ಪನೆಯೇ ಹೊರತು ಕಾಮ್ಯಾದಿ ಕರ್ಮಗಳೆಲ್ಲವನ್ನು ಬಿಡುವುದೆಂಬ ಈ ವಿಚಾರವು ಯಾವ ಕಾರಣ ನಿನ್ನ ಬುದ್ಧಿಯಿಂದ ಹುಟ್ಟಿದೆಯೋ ಇದಕ್ಕೆ ಪ್ರಮಾಣವಿಲ್ಲವೋ ಅಂತ ಬ್ರಾಕೆಟ್ ಅಲ್ಲಿ. ಆದ್ದರಿಂದ ಶಕ್ತಿಯು ಅದರ ಅಂಶ ಅನ್ನೋದು ಹೇಗೂ ಹೊಂದುವುದಿಲ್ಲ. ಶಕ್ತಿ ಯಾವುದರ ಅಂಶ? ತಜ್ಜದ ಆಖ್ಯಾತ ಸಹಕಾರಿತ್ವೇನ ತದಂಶತ್ವಂ ಕರ್ತೃಶಕ್ತೇ ನ ಸಿದ್ಧ್ಯತಿ.
ಹಾಗೆ ಮಾಡ ವಿಧಿ ಅಂಶತ್ವ. ಕರ್ತೃಶಕ್ತಿಯು ಅದರ ಅಂಶ ಎಂಬುದು ಹೊಂದುವುದಿಲ್ಲ. ಆದ್ದರಿಂದ ಕಾಮ್ಯಾದಿ ಕರ್ಮವನ್ನು ಬಿಡುವುದೆಂಬುದು ತನ್ನ ಬುದ್ಧಿಯಿಂದ ಕಲ್ಪಿಸಿಕೊಂಡ ವಿಷಯವೇ. ಅದರಿಂದ ಕರ್ತೃಶಕ್ತಿಯು ವಿಧಿಯ ಅಂಶವೆಂಬುದು ಯಾವ ರೀತಿಯಲ್ಲೂ ಯುಕ್ತವಾಗುವುದಿಲ್ಲ. ಕರ್ತೃಶಕ್ತಿಯು ಅಂತ ಮಾಡಿದ್ದಾರೆ. ಕರ್ತೃಶಕ್ತಿ ತದಂಶತ್ವಂ ನ ಸಿದ್ಧತಿ ಇತಿ ಜ್ಯೋತಿ. ನನಗೆ ತದಂಶತ್ವಕ್ಕೆ ಇನ್ನೂ ಅರ್ಥ ಮಾಡ್ಬೋದಾಯ್ತು ಅಂತ. ಮುಕ್ತಿಯು ಅದರ ಅಂಶ ಎಂಬುದು ಹೊಂದುವುದಿಲ್ಲ ಅಂತ ಮಾಡ್ಬೋದು ಅಂತ. ಶಕ್ತಿಯು ಹೊಂದುವುದಿಲ್ಲವಾದ್ದರಿಂದ ಶಕ್ತಿ ಕಥಂಚಿದೆ ಅದರ ಮುಕ್ತಿಯು ಶಕ್ತಿಯ ಅಂಶವೆಂಬುದು ಹೊಂದುವುದಿಲ್ಲ. ಶಕ್ತೇ ತದಂಶತ್ವ. ಶಕ್ತಿಯು ವಿಧಿಯ ಅಂಶ ಹೊಂದಲ್ಲ ಅಂತ ಅರ್ಥ ಮಾಡಿದ್ದಾರೆ. ಶಕ್ತಿಯು ಅದರ ಅಂಶವಾಗಿರುತ್ತದೆ, ಅದರ ಭಾಗವಾಗಿರುತ್ತದೆ, ಮೋಕ್ಷದ ಒಂದು ಭಾಗವಾಗಿರುತ್ತದೆ ಎಂಬುದು ಹೊಂದಿಲ್ಲ ಅಂತ ಮಾಡ್ಬೋದು ಅಂತ. ಮೋಕ್ಷಸ್ಯ ಅಂಶತ್ವ ಮೋಕ್ಷ ಶಕ್ತೇ ತದಂಶತ್ವ. ಶಕ್ತಿಯು ಮೋಕ್ಷಕ್ಕೆ ಒಂದು ಅಂಶ ಅನ್ನೋದು ಹೊಂದಲ್ಲ. ಇನ್ನು ಬರ್ಕೊಂಡು ನೋಡೋಣ. ಶಕ್ತಿಯು ಮೋಕ್ಷದ ಅಂಶವೆಂಬುದು ಮೋಕ್ಷವನ್ನು ಪಡ್ಕೊಳ್ಳೋಕೆ ಒಂದು ಭಾಗ ಎಂಬುದು ಹೊಂದುವುದಿಲ್ಲ. ಶಕ್ತಿ ಎಂಬುದು ಮೋಕ್ಷವನ್ನು ಹೊಂದುವುದಕ್ಕೆ ಒಂದು ಭಾಗವೆಂಬುದು ಹೊಂದುವುದಿಲ್ಲ ಅನ್ನೋದು ಆಗುತ್ತೆ. ಬರೀ ಸರ್ವನಾಮ ಶಬ್ದ ಹಾಕ್ಬಿಡ್ತಾರೆ ಈ ವಾರ್ತಿಕಾರರು. ಯತು ತತು ತದಂಶ ಅದರ ಅಂಶನ ಯಾವ ಅಂಶದ? ಶಕ್ತಿಯ ಅಂಶವೋ, ಮೋಕ್ಷದ ಅಂಶವೋ, ಕರ್ತೃನ ಅಂಶವೋ? ಶಕ್ತಿ ಕರ್ತೃಂಶ ಹೊಂದಲ್ಲ ಅಂತಿದ್ದಾರೋ, ಶಕ್ತಿ ಮೋಕ್ಷದ ಅಂಶ ಅಂತ ಹೊಂದಲ್ವೋ, ಅದು ಶಕ್ತಿಯ ವಿಧಿಯ ಅಂಶ ಅಲ್ಲ ಅಂತ ಇದ್ದಾರೋ? ಅಮ್ಮ ಏನ್ ಮಾಡ ಕರ್ತೃಶಕ್ತಿಯು ವಿಧಿಯ ಅಂಶ ಅಲ್ಲ ಅಂತ. ಕರ್ತೃಶಕ್ತಿ ವಿಧಿಯ ಅಂಶ ಅಲ್ಲ, ಇವಂದೇ ಅಂತ ಅವಿದ್ಯಾಂಶ ಅಂತ. ಗುರುಗಳೇ ಮೋಕ್ಷದ ಅಂಶ ಅಂತ ಬರಲ್ಲ. ಅಲ್ಲ, ಮೋಕ್ಷ ಪಡ್ಕೊಳಕ್ ಒಂದು ಭಾಗ ಅಂತ. ಇಲ್ಲ, ಅವ್ನ್ ಹೇಳ್ತಿರೋದು ಶಕ್ತಿನೇ ಮೋಕ್ಷದ ಸ್ವರೂಪ ಅಂತ ಇದಾನೆ. ಶಕ್ತಿಯ ಮುಖ್ಯ ಸ್ವರೂಪನಾ? ಹಿಂದೆ ಹೇಳಿದ್ನಲ್ಲ. ಇಲ್ಲ, ಹೌದು, ಹಿಂದೆ ಅದನ್ನೇ ಅವ್ನ್ ಹೇಳಿದ್ದು. ಶಕ್ತಿ ಮಾತ್ರ ಉಳ್ಕೊಂಡ್ಬಿಟ್ರೆ ಮೋಕ್ಷ ಅಂತ. ಮೋಕ್ಷ ಅಂತ ಅದೇ ಅವ್ನ್ ಹಿಂದೆ ಹೇಳ್ತಿದ್ದು. ಸೊ ಶಕ್ತಿನ ಮೋಕ್ಷದ ಅಂಶ ಅಂತ ಮಾಡಕ್ಕಾಗಲ್ಲ ನೀವು. ಅಲ್ಲಪ್ಪ, ನೀವು ಶಕ್ತಿಯ ಮೋಕ್ಷ ಅನ್ನೋದಾದ್ರೆ ಹೌದು, ಶಕ್ತಿಯ ಮೋಕ್ಷ ಮೋಕ್ಷದ ಅಂಶ ಅಂತ ಆಗೈತಲ್ಲ. ಮೋಕ್ಷದಿಂದ ಮೋಕ್ಷ ರೂಪ ಅಂಶ ಅಂದ್ರೆ ಭಾಗ ಅಂತ ಆಗ್ಬಿಡುತ್ತೆ. ಶಕ್ತಿ ತನ್ಪಾಡಕ್ ತಾನ್ ಇರೋದೇ ಮೋಕ್ಷ ಅಷ್ಟೇ. ಅವಾಗ ವಿಧಿಯ ಅಂಶ ಆಗಲ್ಲ ಅಂತ ಹೊಂದಬೇಕು. ವಿಧಿಯ ಅಂಶ ಇಲ್ಲ ಕ್ರಿಯೆಯ ಅಂಶ ಯಾವ್ದಾರು ತಗೋಬಹುದು. ಕರ್ಮದ ಅಂಶ ಅಂತಾನು ತಗೋಬಹುದು ಗುರುಗಳೇ. ಅದು ಹೊರಗಾಯ್ತು, ಕರ್ಮ ಹೊರಗಾಯ್ತು. ವಿಧಿ ಶಾಸ್ತ್ರವಾಕ್ಯ ಆಯ್ತು. ವಿಧಿ ಶಾಸ್ತ್ರವಾಕ್ಯ ಆಯ್ತು. ಶಾಸ್ತ್ರವಾಕ್ಯದಲ್ಲೂ ಇಲ್ಲ, ಕ್ರಿಯೆಗೂ ಅದನ್ನ ಅಂಶ ಅಂತ ಹೇಳಕ್ಕಾಗಲ್ಲ. ಕ್ರಿಯೆ ಅಂಶ ಅಲ್ವಾ ಶಕ್ತಿ? ಅಲ್ಲ, ಈ ಇದ್ರಲ್ಲಿ ಈ ಉತ್ತರದಲ್ಲಿ ಹೇಳಕ್ಕಾಗಲ್ಲ ಅಂತ ಇದಾರೆ ಅಷ್ಟೇ. ಈಗ ನಿನ್ ಪ್ರಕಾರ ಹೇಳಕ್ಕಾಗಲ್ಲ ಅವಾಗ. ಅಲ್ಲ, ಹಿಂದಿನ ಶ್ಲೋಕದಲ್ಲಿ ಶಕ್ತಿಯು ವಿಧಿಗೆ ಸಹಕಾರಿಯಾಗುವ ಅಂಶವಾಗುತ್ತಲಿದ್ದಿತು ಅಂತ ಹೇಳ್ತಾ ಇದ್ದಾರೆ. ನೀ ಹೇಳಿದ ತರ ಹೇಳಿದಿದ್ರೆ ಶಕ್ತಿ ವಿಧಿಗೆ ಅಂಶ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ. ಮುಕ್ತ್ಯರ್ಥಿ ನಹಿ ಕಾಮ್ಯಾದಿ ವರ್ಜಯೇದಿತಿ ಹಾಗಿದ್ರೆ ಆಗ್ತಿತ್ತು ಅಂತ. ಆಗ್ತಿತ್ತು. ಹಾಗಿಲ್ದೆ ಇರೋದ್ರಿಂದ ಅದಾಗಿಲ್ಲ ಅಂತ. ಅದಾಗಿಲ್ಲ ಅಂದ್ರೆ ಏನರ್ಥ? ವಿಧಿಗೆ ಅಂಶ ಅಂತ ಹಿಂದೆ ಏನ್ ಹೇಳಿದ್ರು ಅದಿಲ್ಲ ಅಂತ. ವಿಧಿಯ ಅಂಶ ಅಲ್ಲ ಶಕ್ತಿ ಅಂತ. ಕರೆಕ್ಟ್. ವಿಧಿ ಅಂಶ ಅಂತನಾರು ತಗೋಬಹುದು, ಕ್ರಿಯೆಯ ಅಂಶ ಅನ್ನಾರು ತಗೋಬಹುದು. ಅರ್ಥ ಒಂದೇನೆ. ಕ್ರಿಯೆಯ ಅಂಶ ಅಂತ ತಗೊಳ್ಳೋದು ವಿಧಿ ಅಂಶ ಒಂದೇ ಹೇಗಾಗುತ್ತೆ? ವಿಧಿಯ ಅಂಶ ಅಂದ್ರೆ ನೀವು ಇದ್ರಲ್ಲಿ ಶ್ರುತಿನಲ್ಲಿ ಇಲ್ಲ ಅಂತ ಆಗುತ್ತೆ. ಕ್ರಿಯೆಗೆ ಅಂಶ ಆಗಲ್ಲ ಅಂದ್ರೆ ಅದನ್ನ ಕರ್ಮದಿಂದ ಸಾಧನೆ ಮಾಡಬಹುದು ಅಂತ ಆಗಲ್ಲ. ಇಲ್ಲ. ವಿಧಿ ಅಂದ್ರೆ
ಎಲ್ಲ ವಿಧಿ ಅಂದ್ರೆ ವಿಧಿ ಚೋದನೆ ಅಮ್ಮ. ವಿಧಿಯಿಂದಲೇ ಅಂದ್ರೆ ವೈದಿಕ ಕ್ರಿಯೆ ಕರ್ಮ ಬರೋದು. ಅಂತ ಓ ವಿಧಿಯಿಂದ ನೀವು ಕರ್ಮ ವಿಧಿ ಅಂತ ತಗೋತಾ ಇದ್ದೀರಾ? ಅದನ್ನೇ ತಗೋಬೇಕಿಲ್ಲಿ. ವಿಧಿನೇ ಕರ್ಮ ವಿಧಿಯೇ. ವಿಧಿ ಅಂದ್ರೆ ಇದಲ್ಲ. ಹಾ ಮೋಕ್ಷಾರ್ಥಿ ಕಾಮ್ಯಾದಿ ಕರ್ಮನ ಕುರ್ವೀತ ಅಂತ ವಿಧಿವಾಕ್ಯ. ವಿಧಿ ಅಂದ್ರೆ ಚೋದನೆ, ವೇದವಾಕ್ಯ, ವೇದ ಕಟ್ಪಾಡ್ ಮಾಡೋದು. ಹೌದು. ವೇದ ಕ್ರಿಯೆ ಕಟ್ಪಾಡ್ ಮಾಡುತ್ತೆ. ಹಾ ನಿತ್ಯಾಧಿಕರಣಾನ್ನಾಪಿ ಕಾಮ್ಯಾದೇಶ್ಚಾಪಿ ವರ್ಜನಾದ್ ಶ್ರೇಯಸ್ ಸಂಭಾವ್ಯತೆ ವಿದ್ಯಾ ನಿಷ್ಫಲತ್ವ ಪ್ರಸಂಗತಃ. इत्यादिकरणात् न अपि काम्यादेः च अपि वर्जनात् ಕಾಮ್ಯಾದೇಃ ಚ ಅಪಿ वर्जनात् श्रेयः संभाव्यते विद्यानिष्फलत्व प्रसंगतः. ಒಂದೇ ವಿಧಾನ. ವಿದ್ಯಾ ನಿಷ್ಫಲತ್ವ ಪ್ರಸಂಗತಃ. ವಿದ್ಯಾಯಾಹ ನಿಷ್ಫಲತ್ವ ಪ್ರಸಂಗತಃ. ಒಂದೇ ಪದಾರ್ಥ ಹೊಂದೋದು, ಎರಡು ಪದಾರ್ಥ ಹೊಂದಲ್ಲ. ಹಾ ನಿತ್ಯಾದಿಕರಣಾತ್ ನಾಪಿ ಶ್ರೇಯ ಕಾಮ್ಯಾದೇಹ ವರ್ಜನಾದಪಿ ನಾಪಿ ಶ್ರೇಯ ಸಂಭಾವ್ಯತೆ ಅಂತ. ನಿತ್ಯಕರ್ಮವನ್ನು ಬಿಡೋದ್ರಿಂದಲೂ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ. ಕಾಮ್ಯಾದಿಗಳನ್ನ ಬಿಡೋದ್ರಿಂದಲೂ ನಿತ್ಯಕರ್ಮ ಮಾಡೋದಿಲ್ಲ. ನಿತ್ಯಕರ್ಮ ನಿಯಮಿತ ಕರ್ಮ ಇವುಗಳನ್ನು ಮಾಡೋದ್ರಿಂದಲೂ ಶ್ರೇಯ ಪ್ರಾಪ್ತಿ ಆಗೋದಿಲ್ಲ. ಕಾಮ್ಯಾದಿಗಳನ್ನು ಬಿಡೋದ್ರಿಂದಲೂ ಕಾಮ್ಯ ಪ್ರತಿಷಿದ್ಧ ಬಿಡೋದ್ರಿಂದಲೂ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಯಾವ ಕಾರಣದಿಂದ ಆಗೋದಿಲ್ಲವೋ? ಯಾಕೆ ಆಗೋದಿಲ್ಲ? ವಿದ್ಯೆ ನಿಷ್ಫಲವಾಗುತ್ತೆ ಅನ್ನೋ ಪ್ರಸಂಗ ನೋಡಿದೆ. ನಿಶ್ಚಾಯತ ಮೂರ್ತಿ ಮುಖ ಆ ದಂಡ ಆಗುತ್ತೆ ಅವಾಗ. ಬ್ರಹ್ಮವೇದ ಬ್ರಹ್ಮೀವ ಭವತಿ ಅಪ್ತ ಬ್ರಹ್ಮ ಸಮಷ್ಟಿದೆ. ಅವಾಕ್ಯ ದಂಡ ಆಗ್ಬಿಡುತ್ತೆ ಅವಾಗ. ತಿಳ್ಕೊಳ್ಳಿ. ನಿತ್ಯಕರ್ಮವೇ ಮುಂತಾದವುಗಳನ್ನು ಮಾಡುವುದರಿಂದಲೂ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ. ಹಾಗೆಯೇ ಕಾಮ್ಯಾದಿಗಳನ್ನು ಬಿಡುವುದರಿಂದಲೂ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಊಹಿಸುವುದಕ್ಕಾಗುವುದಿಲ್ಲ. ಮೋಕ್ಷ ಪ್ರಾಪ್ತಿಯಾಗುತ್ತದೆ ನ ಸಂಭಾವ್ಯತೆ. ಸಂಭಾವನೆ ಊಹೆ ಮಾಡೋದು. ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಊಹೆ ಮಾಡುವುದಕ್ಕಾಗುವುದಿಲ್ಲ. ಏಕೆಂದರೆ ಆಗ ಆ ಪಕ್ಷದಲ್ಲಿ ವಿದ್ಯೆಯು ನಿಷ್ಫಲವಾಗುತ್ತದೆ ಎಂಬ ಎಂಬ ದೋಷವು ಬಂದು ಒದಗುತ್ತದೆ. ಆ ವಿದ್ಯೆ ದಂಡ ಬಿಡುತ್ತೆ, ಜ್ಞಾನ ದಂಡ ಬಿಡುತ್ತೆ. ವಿದ್ಯೆನೇ ಜ್ಞಾನ. ಏಕೆಂದರೆ ಆ ಪಕ್ಷದಲ್ಲಿ ಜ್ಞಾನವು ವ್ಯರ್ಥವಾಗುತ್ತದೆ ಎಂಬ ದೋಷವು ಬಂದು ಒದಗುತ್ತದೆ. ಏನಪ್ಪಾ? ಲೊಕೇಶನ್ ಹಾಕು. ಇಲ್ಲಿಗೆ ಲೊಕೇಶನ್ ಹಾಕು. ಯಾರು ಕಳಿಸಿದ್ದಾರೆ ಲೊಕೇಶನ್ ಇದು ಮಾಡ್ಬೋದು ಸರ್. ಆ ವಾಣಿಶ್ರೀ ಹಾಕಿದಿರಲ್ಲ, ಆಯ್ತಾ? ಆಯ್ತಾ? ಆಯ್ತು ಆಯ್ತು. ಇದಕ್ಕೆ ಹೋಗೋಣ. ಅನ್ಯ
ಕಾಮ್ಯ ಸ್ವರ್ಗಾದಿಕಂ ಮಾ ಭೂತ್ ಕ್ರಿಯಾಯಾಂ ತದುದ್ಭವಂ ಅರ್ಥಾಂತರಾತ್ ಸ್ವಭಾವಾದ್ವಾ ಭವನ್ನತು ನಿವಾರ್ಯತೆ. ಭವನ್ನನು ಅಲ್ವಾ? ನನು ಇದೆ, ಅವನ್ನನು ಇದೆ, ಭವನ್ನತು ಆಗ್ಬೇಕು. ತಪ್ಪಾಗಿದೆ ಇದರಲ್ಲಿ, ಬರ್ಕೊಡೋ. ನತು ನತು ನಿವಾರ್ಯತೆ ಅಲ್ವಾ? ಹಾ, ಅರ್ಥಾಂತರಾತ್ ಸ್ವಭಾವಾತ್ ವಾ ಭವನ್ನ ನ ತು ನಿವಾರ್ಯತೆ. ಪುಣ್ಯದೇಶ ನಿವಾಹಾದಿ ಕೃತ ಪುಣ್ಯಾದಿವಶಾತ್ ಭವತಃ ಕಾಮ್ಯಾತ್ ಸ್ವರ್ಗಾದಿಕ ಮಾಭ. ಕಾಮ್ಯ ಕರ್ಮದಿಂದಲೂ ಸ್ವರ್ಗಾದಿಗಳು ಆಗದೇ ಹೋಗಲಿ. ಕಾಮ್ಯಾದಿ ಬಿಡೋದ್ರಿಂದ, ಕಾಮ್ಯಕರ್ಮ ಬಿಡೋದ್ರಿಂದ ಬೇಕಾದ ಸ್ವರ್ಗಾದಿಗಳು ಆಗದೇ ಹೋಗಲಿ. ಅಕ್ರಿಯಾಯಾಮ್ ತದ್ಭ, ಅದರಿಂದ ಆಗತ್ತೆ ಅಂದ್ರೆ ಅಕ್ರಿಯಿಂದ ಉಂಟಾಗತ್ತೆ ಅಂತ ಆಗ್ಬಿಡುತ್ತೆ ಅವಾಗ. ಹಾ, ಕಾಮ್ಯಕರ್ಮ ಬಿಡೋದ್ರಿಂದ ಸ್ವರ್ಗ ಆಗಲ್ಲ ಅಂದ್ರೆ ಆಗದೇ ಇರಲಿ. ಅವ್ನು ಹೇಳ್ತಾನೆ ಕಾಮ್ಯಕರ್ಮ ಮಾಡಿದ್ರಿಂದ ಸ್ವರ್ಗಾದಿಗಳು ಬರಲ್ಲ ಅಂತಲ್ಲ. ಕಾಮ್ಯಕರ್ಮ ಬಿಡೋದ್ರಿಂದ ಸ್ವರ್ಗಾದಿಗಳು ಆಗಲ್ಲ ಅಂತ ಬೇಕಾದ್ರೆ ಆಗಲಿ. ಯಾಕೆಂದ್ರೆ ಮಾಡಿದಿರೋದು ಅಕ್ರಿಯಿಂದ ಅದು ಉಂಟಾಗೋದಿಲ್ಲ. ಕರೆಕ್ಟು. ಕಾಮ್ಯಕರ್ಮವನ್ನು ಬಿಡೋದ್ರಿಂದ ಸ್ವರ್ಗಾದಿಗಳು ಆಗುವುದಿಲ್ಲ ಎಂದು ಹೇಳುವುದಾದರೆ ಕಾಮ್ಯಾದಿ ಕರ್ಮವನ್ನು ಬಿಡುವುದರಿಂದ ಸ್ವರ್ಗಾದಿಗಳು ಆಗುವುದಿಲ್ಲ ಎಂದು ಹೇಳಿದ್ರೆ ಅದು ಆಗಬಹುದು, ಅದು ಆಗಲಿ. ಎರಡೂ ಒಂದೇ, ಅದು ಆಗಬಹುದು ಅಥವಾ ಅದು ಆಗಲಿ, ಅದು ಓಕೆ, ಅದು ಒಪ್ಕೋತೀವಿ. ಏಕೆಂದರೆ ಕಾಮ್ಯಾದಿ ಬಿಡುವುದೆಂಬುದು ಅಕ್ರಿಯೆಯಾದ್ದರಿಂದ ಅಕ್ರಿಯದಿಂದ ಅದು ಹುಟ್ಟುವುದು ಎಂಬುದಿಲ್ಲ. ಕಾಮ್ಯಾದಿ ಬಿಡೋದು ಅನ್ನೋದು ಅಕ್ರಿಯೆ ತಾನೆ, ಕ್ರಿಯೆ ಅಲ್ಲ ತಾನೆ. ಅದರಿಂದ ಹುಟ್ಟಾಗುತ್ತೆ ಅಂತ ಹೆಂಗೆ ಹೊಂದುತ್ತೆ? ಅಕ್ರಿಯಾಯಾಮನ ನಿಷಿದ್ಧ ಕ್ರಮ ಮಾಡ್ಬಿಡಿ. ನಿಷಿದ್ಧ ಕ್ರಮದಿಂದ ಹುಟ್ಟೋದಿಲ್ಲ ಎಂಬುದು ಒಪ್ಪಿಕೊಳ್ಳೋಣ. ಅಕ್ರಿಯಾಯ ಅನ್ನೋದು ನಿಷಿದ್ಧ ಅಂತ ಮಾಡ್ಕೊಬಿಡಿ. ಅಕ್ರಿಯಾ ನಿಷಿದ್ಧ ಕರ್ಮ ಅಂತ ಮಾಡಿ, ಮಾಡಬಾರದು. ಅಕ್ರಿಯಾಯಾಮ ನಿಷಿದ್ಧ ಕ್ರಿಯ. ಅಕ್ರಿಯಾನ ನಿಷಿದ್ಧ ಕರ್ಮ ಮಾಡಿದ್ದಾರೆ. ಬಂದಿದ್ದಾರೆ ಅಕ್ರಿಯಾ ನಾಮ ನಿಷಿದ್ಧ ಕ್ರಿಯಾ. ಕಾಮ್ಯಕರ್ಮ ನಿಮಿತ್ತಂ ಸ್ವರ್ಗಾದಿ ತದ್ಭೋಕರಣಂ ದೇಹಾದಿ ಚ ತದ್ಹೇತು ಕರ್ಮ ವರ್ಜನ ಮಾಡ್ಬೋದು. ಕಾಮ್ಯಕರ್ಮವನ್ನು ಬಿಡೋದ್ರಿಂದ ಸ್ವರ್ಗಾದಿ ಆಗದೇ ಇರಲಿಲ್ಲ ಆಗಲಿ, ನಿಷಿದ್ಧ ಕ್ರಮದಿಂದ ಅದು ಆಗೋದಿಲ್ಲ ಎಂದು ಅದು ಆಗಲಿ. ಆಗ ನಿಷಿದ್ಧ ಕ್ರಮದಿಂದ ನರಕಪಾತ ಆಗತ್ತೆ ಅಂತಿದೆಯಲ್ಲ. ನಿಷಿದ್ಧ ಕ್ರಮದಿಂದ ಸ್ವರ್ಗ ಆಗಲ್ಲ ಅಂತಂದ್ರು ಅದ. ಗುರುಗಳೇ, ಹಂಗ ಅನ್ವಯ ಮಾಡೋದ್ ಕಷ್ಟ ಆಗ್ಬಿಡಲ್ವಾ? ಯಾಕೆ? ಯಾವ್ದಕ್ಕ ಮಾಭೂತನ್ನ ಯಾವ್ದಕ್ ಸೇರಿಸ್ತಾ ಇದ್ದೀರಾ? ಅಲ್ಲ, ಅವನು ಅದು ಮುಕ್ತಿ ಆಗ್ಬಿಡುತ್ತೆ ಅಂತೀಯಲ್ಲ. ಬೇಕಾದ್ರೆ ಕಾಮ್ಯಕರ್ಮ ಬಿಡೋದು ಸ್ವರ್ಗ ಇಲ್ಲ ಅನ್ನೋ, ನಿಷಿದ್ಧ ಮಾಡದೆ ಇದ್ರಿಂದ ನರಕ ಇಲ್ಲ ಅನ್ನೋ, ಮೋಕ್ಷ ಆಗತ್ತೆ ಅಂತ ಹೆಂಗ ಹೇಳ್ತೀಯ ಅಂತ. ಅಲ್ಲ, ಈಗ ಅಕ್ರಿಯಾಯಾಮ್ಗೆ ಏನ್ ಅರ್ಥ ಮಾಡ್ತಿದ್ದೀರಾ? ಮಾಡದೇ ಇರೋದ್ರಿಂದ, ಅಕ್ರಿಯೆಯನ್ನು ಮಾಡಬಾರದನ್ನ ಮಾಡೋದ್ರಿಂದ. ಅಕ್ರಿಯೆನೇ ಬ್ರಹ್ಮಹತ್ಯಾದಿಗಳು ಅಕ್ರಿಯ. ಅಕ್ರಿಯಾಯಾಮ್ ತದುದ್ಭವಂ ಮಾಭೂತ್ ಅಂದ್ರೆ ಅದು ಆ ನರಕಾದಿಗಳು ಆಗದೆ ಇರೋದು ಆಗ್ಲಿ. ಸರಿ ಸರಿ, ತದುದ್ಭವಂಗೆ ನರಕಾದಿಗಳು ಅಂತ ಅನ್ವಯ. ನರಕಾದಿ ಉಂಟಾಗೋದಿಲ್ಲ ಅನ್ನೋದಾಗ್ಲಿ, ಕಾಮ್ಯವನ್ನು ಬಿಡೋದ್ರಿಂದ ಸ್ವರ್ಗ ಉಂಟಾಗೋದಿಲ್ಲ ಅನ್ನೋದಾಗ್ಲಿ. ಓ, ಆ ಮಾಭೂತ್ನ ಮಧ್ಯಮಣಿ ನ್ಯಾಯ ಮಾಡ್ಕೋತಿದ್ದೀರಾ? ಅಕ್ರಿಯ ಅಂತ ತಗೊಂಡ್ರೆ ಕ್ರಿಯೆ ಮಾಡದೇ ಇರೋದು ಅಂತ ತಗೋಬಾರ್ದಾ? ಈ ಪ್ರಕರಣದಲ್ಲಿ ಹಾಗೆ ಮಾಡಿಲ್ಲ ಅವರು. ಅಕ್ರಿಯ ಅಂದ್ರೆ ಅವನ್ ಪೂರ್ವಕ್ಕೆ ಹೇಳಿದ್ನಲ್ಲ, ನಿಷಿದ್ಧ ಕರ್ಮಗಳನ್ನ ಅಕ್ರಿಯೆ ಮಾಡೋದು ಅಕ್ರಿಯ ಅಂತ ಅವನು ಹೇಳ್ಬಿಟ್ಟಿದ್ದಾನೆ.
ನಿಷಿದ್ಧ ಕರ್ಮವನ್ನು ಮಾಡದೇ ಇರೋದ್ರಿಂದ ಸ್ವರ್ಗ ಆಗೋಲ್ಲ, ನರಕ ಆಗೋಲ್ಲ. ಕಾಮಕವನ್ನು ಬಿಟ್ಟಿರೋದ್ರಿಂದ ಪುಣ್ಯ ಆಗಲ್ಲ. ಅದಾಗ್ಲಿ ಒಪ್ಕೊಳ್ತಾ ಇದ್ದಾರೆ. ಪೂರ್ವಪಕ್ಷಿ ಹೇಳಿದ್ರೆ ಒಪ್ಕೊಳ್ತಾ ಇದ್ದಾರೆ. ಪೂರ್ವಪಕ್ಷಿ ಕಾಮ್ಯಕರ್ಮವನ್ನು ಮಾಡದೇ ಇರೋದ್ರಿಂದ ಸ್ವರ್ಗ ಆಗಲ್ಲ ಅಂದ್ರೆ ಓಕೆ, ನಿಷಿದ್ಧ ಕರ್ಮವನ್ನು ಮಾಡದೇ ಇರೋದ್ರಿಂದ ನರಕ ಆಗಲ್ಲ ಅದು ಓಕೆ. ಕಾಮ್ಯಕರ್ಮ ಮಾಡದೇ ಇರೋದು ಅನ್ನುವಂತಹ ಅಕ್ರಿಯೆ ಅಂತ ತಗೊಂಡ್ರೆ ಹಿಂಗ್ ತಪ್ಪಾಗತ್ತಾ ಅಂತ ನನಗೆ. ಬೇರೆ ಜಾಗ ತಪ್ಪಾಗುತ್ತೆ, ಇಲ್ಲಿ ತಪ್ಪಾಗಲ್ಲ. ಈ ಜಾಗದಲ್ಲಿ ಅಕ್ರಿಯ ಅಂದ್ರೆ ಬರೀ ಮಾಡದೇ ಇರೋದು ಅಲ್ಲ, ನಿಷಿದ್ಧ ಕರ್ಮ ಮಾಡೋದು ಅಷ್ಟೇ ತಗೊಂಡಿದ್ದಾರೆ. ಈ ಕಾಂಟೆಕ್ಸ್ಟ್ ಹಾಗೆ ಮಾಡಿದ್ದಾರೆ. ಅರ್ಥಾಂತರ ಅನ್ನೋದಕ್ಕೆ ಏನ್ ಹೇಳ್ತೀರಾ? ಹಾಗೆ ಮುಕ್ತ ಇಷ್ಟಾಪೂರ್ತಾದಿ ಹೇತೂನಾಂ ಇತ್ಯತ್ರ ವಕ್ಷ್ಯಮಾಣಾತ್ ಅರ್ಥಾಂತರಾತ್ ಸಂಭಾವಾತ್. ಇಷ್ಟಾಪೂರ್ತಾದಿಗಳಿದೆಯಲ್ಲ ಅದರಿಂದಲೂ ಉಂಟಾಗಬಹುದಾದ್ದರಿಂದ ಅಥವಾ ಪುಣ್ಯದೇಶ ನಿವಾಸಾದಿ ಕೃತ ಪುಣ್ಯಾದಿ ವಶಾದ್ವಾ ಭವತಃ ಅದು ಅರ್ಥಾಂತರ ಸಂಭಾವ. ಅಂದ್ರೆ ಪುಣ್ಯದೇಹ ಕರ್ಮಗಳಲ್ಲದೆ ಬೇರೆ ಕರ್ಮಗಳು ಮಾಡಿದ್ರೆ ಫಲ ಬರ್ಬಹುದು. ಅಲ್ಲಮ್ಮ, ಇವಾಗ ತ್ರಿವೇಣಿ ಸ್ನಾನ ಮಾಡಿದ್ರೆ ಸ್ವರ್ಗ ಸಿಗತ್ತೆ ಅಂತಿದ್ಯಲ್ಲ, ಅದಕ್ಕೆ ಏನ್ ಮಾಡ್ತೀರಾ? ಅದೇ ಕಾಮ್ಯ ಕರ್ಮ ಅಲ್ಲದೆ ಬೇರೆ ಕರ್ಮಗಳಿಂದಲೂ ಸ್ವರ್ಗ ಸಿಗ್ಬಹುದು. ಅದು ಬೇಡ, ಜೋಯಿಸ್ ಮಾಡ್ಬೋದು. ಜೋಯಿಸ್ ಏನ್ ಮಾಡಿದಾರೆ ಅವರು? ಜೋಯಿಸ್ರು ಮಾಡಿರೋದ್ರಲ್ಲಿ ಅದನ್ನೇನೆ ಅಕ್ರಿಯಾಯ ಅಂತ ಉದ್ಭವಂ ಅನ್ವಯ ಮಾಡಿದ್ದಾರೆ. ಆ ಕಾಮ್ಯ ಕರ್ಮಗಳನ್ನ ಮಾಡದೇ ಇರೋದೇನೆ ಅದು ಹುಟ್ಟದೇ ಇರೋದಕ್ಕೆ ಕಾರಣ ಅಂತ. ಅಲ್ಲ, ಈ ಆನಂದಗಿರಿ ಅಕ್ರಿಯಾ ನಾಮ ನಿಷಿದ್ಧ ಕರ್ಮ ನಿಷಿದ್ಧ ಕ್ರಿಯಾ ಅಂತ ಕೊಟ್ಟಿದ್ದಾನೆ. ಅಲ್ಲ, ಇಲ್ಲಿ ನಿಷಿದ್ಧ ಕ್ರಿಯೆ ಅಷ್ಟು ಹೊಂದಲ್ವೇನೋ ಅಂತ. ಯಾಕೆಂದ್ರೆ ಹೇಳಲ್ಲಪ್ಪ, ಅವರು ನಿಷಿದ್ಧ ಕರ್ಮವನ್ನು ಮಾಡದೇ ಇರೋದ್ರಿಂದ ನರಕ ಬರಲ್ಲ, ಕಾಮ್ಯ ಕರ್ಮ ಮಾಡದೇ ಇರೋದ್ರಿಂದ ಸ್ವರ್ಗ ಬರಲ್ಲ, ಅದನ್ನೆಲ್ಲ ಅದಾಗ್ಲಿಪ್ಪ. ನಿಷಿದ್ಧ ಕರ್ಮ ಮಾಡದೇ ಇರೋದ್ರಿಂದ ನರಕ ಬರಲ್ಲ ಅನ್ನೋದಾಗ್ಲಿ, ಕಾಮ್ಯಕರ್ಮ ಮಾಡದೇ ಇರೋದ್ರಿಂದ ಸ್ವರ್ಗ ಬರಲ್ಲ ಅಂತ ಆಗ್ಲಿ, ಅದನ್ನ ಒಪ್ಕೊಳ್ತಾ ಇದ್ದಾರೆ. ಅಲ್ಲ, ಗೊತ್ತಾಯ್ತು, ಅರ್ಥ ಗೊತ್ತಾಯ್ತು ಗುರುಗಳೇ. ಅಲ್ಲ, ಆನಂದಗಿರಿಗಳ ಟಿಪ್ಪಣಿ ಇದೆ ನೋಡಿ ಗುರುಗಳೇ ಕೆಳಗಡೆ, ಅವ್ರ ಅದ್ರಲ್ಲೂ ಹಾಗೆ ಕೊಟ್ಟಿರೋದು. ಟಿಪ್ಪಣಿ ಹೇಗೆ ಕೊಟ್ಟಿದೆ ನೋಡುವ. ಅಲ್ಲ, ಈ ಅರ್ಥದಲ್ಲಿ ಮೀಮಾಂಸಕರ ಮೇಲೆ ದೋಷವನ್ನು ಹೇಳಲು ಆಗುವುದಿಲ್ಲ. ಕಾರಣವೇ ಇಲ್ಲದೆಯೇ ಕಾರ್ಯವು ಹುಟ್ಟುವುದೆಂಬುದನ್ನು ಮೀಮಾಂಸಕರು ಒಪ್ಪುವುದಿಲ್ಲ. ಆದ ಕಾರಣ ಈ ಅರ್ಥ, ಟೀಕಾಕಾರರು ಇರ್ಬೇಕು, ಇಲ್ಲೇನೋ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಈ ಅರ್ಥವನ್ನು ಮಾಡಿದ್ದಾರೆ. ತಾನು ಏನೊಂದು ಕರ್ಮಗಳನ್ನು ಮಾಡದಿದ್ದರೂ ಪುಣ್ಯಕ್ಷೇತ್ರ ಪುಣ್ಯಭೂಮಿಗಳಲ್ಲಿ ವಾಸ ಸಹಜ. ಏನೊಂದು ಕರ್ಮವನ್ನು ಮಾಡದೇ ಇರೋದು ಅನ್ನೋದೇ ಇಲ್ಲಿ ಅಕ್ರಿಯ ಅಂತ ಅರ್ಥ ಕೊಟ್ಟಿದ್ದಾರೆ ಅವರು. ಹಾಗಲ್ಲಮ್ಮ, ಇವ್ರು ಕೊಡ್ಲಿ ಆನಂದಗಿರಿಗಳು ವ್ಯಾಖ್ಯಾನದಲ್ಲಿ ಅಕ್ರಿಯಾ ನಾಮ ನಿಷಿದ್ಧ ಕ್ರಿಯಾ ಅಂತ ಸ್ಪಷ್ಟ ಬರೆದಿದ್ದಾರೆ. ಅದೇ ಆನಂದಗಿರಿಗಳದೇ ಟೀಕೆ ಇದು ಕೂಡ. ಅದ ತಸ್ಯಾಂ ಸತ್ಯಾಂ ತತ್ ಪರಿಪಾಕಜಂ ನರಕಪಾತಂ ತನ್ನಿದಾನಂಚ ದೇಹಾದಿ ನಿಷಿದ್ಧ ವರ್ಜತಾಂ ತಥಾಪಿ ನ ಮುಕ್ತಿ, ಅದು ಮುಕ್ತಿ ಆಗೋದಿಲ್ಲ. ಇಷ್ಟಾಪೂರ್ತಾದಿ ಹೇತೂನಾಮಿತ್ಯತ್ರ ವಕ್ಷ್ಯಮಾಣಾತ್ ಅರ್ಥಾಂತರ ಸಂಭಾವಾತ್ ಪುಣ್ಯದೇಶ ನಿವಾಸ ಆದಿ ಕೃತ ಪುಣ್ಯಾದಿ ವಶಾತ್ ಭವತಃ ಸ್ವರ್ಗಾದೇಹೇ ದುರ್ನಿವಾರಸ್ತ್ವಾತ್. ಅಲ್ಲಿ ನಿಷಿದ್ಧ ಕರ್ಮಕ್ಕೆ ಕೆಲವು ಪಟ್ಟಿ ಮಾಡಿದ ನಿಷಿದ್ಧ ಕರ್ಮ ಬೇರೆ, ಪಟ್ಟಿ ಮಾಡದೇ ನಿಷಿದ್ಧ ಕರ್ಮ ಇದೆಯಲ್ಲ, ಅದರಿಂದಲೂ ನರಕಪಾತ ಆಗತ್ತೆ. ಅದು ಉದ್ಭವ ಅಂತ ಕೊಟ್ಟಿರೋದ್ರಿಂದ ಅಕ್ರಿಯೆನೂ ಒಂದು ಕ್ರಿಯೆ. ಅವೊಂದಕ್ಕೆ ಅನುಮೋದನೆ ಮಾಡಿ ಅಷ್ಟು ಮಾತ್ರ ಮುಕ್ತಿ ಆಗಲ್ಲಪ್ಪ ಅಂತ. ಕಾಮ್ಯಕರ್ಮ ಬಿಟ್ಟು ಮಾತ್ರ ಸ್ವರ್ಗ ಆಗಲ್ಲ ಅನ್ನೋ ಮಾತ್ರ ಮುಕ್ತಿ ಆಗೋಲ್ಲ, ಪ್ರಸಿದ್ಧ ಬಿಟ್ಟ ನರಕ ಬರಲ್ಲ ಅನ್ನೋ ಮಾತ್ರ ಮುಕ್ತಿ ಆಗೋಲ್ಲ. ಯಾಕಂದ್ರೆ ಕಾಮ್ಯಕರ್ಮಕ್ಕೆ ಬರೀ ವೇದೋಕ್ತ ಅದ್ಭುತ ಅಲ್ಲ, ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ ಸ್ನಾನ ಮಾಡ್ದ ಅಂದ್ರೆ ಮುಕ್ತಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನ ಇಷ್ಟಾಪೂರ್ತ ಮಾಡಿದ್ರು ಮುಕ್ತಿ ಆಗುತ್ತೆ ಅಂತ ಹೇಳ್ತೆ. ಹಾಗೆ ಇನ್ನು ಶಾಸ್ತ್ರ ನಿಷೇಧ ಮಾಡದೇ ಇರುವಂತಹ ಕೆಲವು ಲೋಕದಲ್ಲೇ ಜನ ಕಂಡಿರುವಂತಹ ಪಾಪಕರ್ಮ ಇದೆಯಲ್ಲ, ಅದನ್ನು ಪಾಪ ಜನ್ಮ ಬರುತ್ತೆ. ಎಲ್ಲಾ ಪಾಪಕರ್ಮನು ಪಟ್ಟಿ ಮಾಡಿಲ್ಲಪ್ಪ, ಅಂತ ಪಾಪಕರ್ಮದಿಂದಲೂ ಕೆಟ್ಟ ಜನ್ಮ ಬರುತ್ತಪ್ಪ, ಅದು ಮುಕ್ತಿ ಆಗತ್ತೆ ಅನ್ಬೇಡ ಅಂತ. ಅವರು ಇದಕ್ಕೆ ಹೊಂದಿಸಿದಾರೆ, ಅಕ್ರಿಯಾಯಾಮ್ ಕಾಮ್ಯಾತ್ ಮಾಡಿದಾರ, ಅದು ಹೊಂದಲ್ಲ ವಿಭಕ್ತಿ. ಯಾಕೆಂದ್ರೆ ಅಕ್ರಿಯಾಯಾಮ್ ಸಪ್ತಮಿ, ಕಾಮ್ಯಾತ್ ಪಂಚಮಿ, ಕಾಮ್ಯಾನಾಮ್ ಅಕ್ರಿಯಾಯಾಮ್ ಹೋಗುವಾಗ ಅಕ್ರಿಯಾಯಾಮ್ ತದುದ್ಭವ ಮಾಡ್ಬೋದು. ಮಾಡದೇ ಇರುವಾಗ ಅದು ಉಂಟಾಗೋದು ಅನ್ನೋದು ಆಗದೇ ಇರಲಿ ಅಂತ ಹಾಗೆ ಮಾಡ್ಬೇಕು. ಅವಾಗ ಮಾಡದೇ ಇರೋದ್ರಿಂದ ಅದು ಉಂಟಾಗೋದು ಅನ್ನೋದು ಹೊಂದಲ್ಲಪ್ಪ, ಅದರಿಂದ ಅದು ಆಗದೇ ಇರಲಿ. ಕಾಮ್ಯಕರ್ಮ ಬಿಟ್ಟದ್ರಿಂದ ಸ್ವರ್ಗ ಆಗೋಲ್ಲ ಅನ್ನೋದು ಸರಿ, ಯಾಕಂದ್ರೆ ಮಾಡದೇ ಇರೋದ್ರಿಂದ ಅದು ಉಂಟಾಗುತ್ತೆ ಅನ್ನೋದು ಹೊಂದಲ್ಲ ಅಂತ ಹಾಗೂ ಮಾಡ್ಬೋದು.
ಕಾಮ್ಯಾದಿ ವರ್ಜನಗೆ ಕಾಮ್ಯಾದಿಯಲ್ಲಿ ನಿಷಿದ್ಧ ಅಂತ ಸೇರಿಬಿಟ್ಟಿದ್ದಾರೆ. ಅಲ್ಲ ಕಾಮ್ಯ ಅವನು ಆವಾಗ ವರ್ಜನ ಕಾಮ್ಯಾದಿ ನಿಷಿದ್ಧಾದಪೀತಿ ದ್ರಷ್ಟವ್ಯಂ ಸ್ವರ್ಗಾದಿಕಮಿತಿ ನರಕೋಪಾದಾನಾತ್ ಅಕ್ರಿಯಾಯಾಂ ಕಾಮ್ಯಾದೇ ರಕರಣೆ ಕಾಮ್ಯ ನಿಷಿದ್ಧ ಅವ ಹೊಂದತ್ತವಾಗ ತದುದ್ಭವಂ ಸ್ವರ್ಗಾದಿಕಂ ಕಾಮ್ಯ ನಿಷಿದ್ಧಾದಿಕಾಚ್ಚ ನರಕಂ ಹೊಂದತ್ತವಾಗ ನೀವು ಕಾಮ್ಯಾದಿ ಅಂದ್ರೆ ಕಾಮ್ಯ ನಿಷಿದ್ಧ ತಗೊಂಡು ಚತುದ್ಭವ ಅನ್ನೋದು ಎರಡರಿಂದ ಕಾಮ್ಯ ನಿಷಿದ್ಧ ಉಂಟವಾಗಿರುವ ಸ್ವರ್ಗ ಅಂದ್ರೆ ಸ್ವರ್ಗ ನರಕ ಆಗ್ಬೋದು ಆಗುವ ಅರ್ಥ ಎರಡು ನಾನು ಬಿಡಿಸಿ ಹೇಳ್ತೀನಿ ಕೂಡಿಸಿ ಹೇಳಿದ್ದಾರೆ ಅಷ್ಟೇ ಏನು ವ್ಯತ್ಯಾಸ ಆಗ್ಲಿಲ್ಲ. ನನ್ನ ಅರ್ಥಕ್ಕೂ ಅರ್ಥಕ್ಕೂ ಅರ್ಥವೇನು ಭೇದ ಆಗ್ಲಿಲ್ಲ. ಕಾಮ್ಯಾದಿ ಅನ್ನೋದ್ರಲ್ಲಿ ಕಾಮ್ಯ ನಿಷಿದ್ಧ ಹೇಳಿದ್ದಾರೆ, ಚತುದ್ಭವ ಅನ್ನೋದು ತಯೋರ್ಭವ ಅಂತ ಮಾಡಿದ್ದಾರೆ. ಏನು ಅರ್ಥ ಏನು ಅರ್ಥ ವ್ಯತ್ಯಾಸ ಏನಾಯ್ತು? ಕ್ರಿಯಾನಾಮ ನಿಷಿದ್ಧ ಇವ್ರು ಮಾಡಿದಾರೆ ಇಲ್ಲಿ ನೋಡ್ಬಾ ಇಲ್ಲಿ ಹತ್ರ ಇಲ್ಲಿ ಇಲ್ಲ ಕಾಣದ ಏನ್ ಬಾ ಅಕ್ರಿಯಾ ನಾಮ ನಿಷಿದ್ಧ ಕ್ರಿಯಾ ತಸ್ಯಾಂ ಸತ್ಯಾಂ 95 ಇದು 79 ಇದು 79 ಅಲ್ಲಿ ಬೀಳಿಸಿ ಮಾಡಿದ್ದಾರೆ, ಕೂಡಿಸಿ ಮಾಡಿದ್ದಾರೆ, ಇನ್ನೇನು ಮಾಡಿಲ್ಲ. ನ್ಯಾಯಕಲ್ಲು ಕಲಿತದಲ್ಲಿ ಎರಡು ಕೂಡಿಸಿ ಮಾಡಿದ್ದಾರೆ, ಇವು ಎರಡು ಬಿಡಿಸಿ ಮಾಡಿದ್ದಾರೆ. ಅರ್ಥ ಒಂದೇ. ಕಾಮ್ಯಾದಿ ಅನ್ನೋದಲ್ಲೇ ಕಾಮ್ಯ ಪ್ರತಿಸಿದ್ಧ ತಗೊಂಡಿದ್ದಾರೆ, ಚತುದ್ಭವ ಅನ್ನೋದಲ್ಲೇ ಕಾಮ್ಯ ಪ್ರತಿಸಿದ್ಧ ಉದ್ಭವ ಮಾಡಿದ್ದಾರೆ. ಅವುಗಳನ್ನ ಅಕ್ರಿಯಾ ಅಂತಂದ್ರೆ ಕಾಮ್ಯದು ಅಕ್ರಿಯಾ, ಪ್ರತಿಸಿದ್ಧದ ಅಕ್ರಿಯಾ. ಹೇಳಿಮ್ಮ. ಅವ್ರ ಪ್ರಕಾರ ಸಂಶಯ ಕೊಡ್ತಿದಾರಲ್ಲ, ಅವ್ರ ಪ್ರಕಾರ ಎಲ್ಲಾ ಕರ್ಮಗಳನ್ನು ಬಿಡೋದು ಅಂತ ಹೇಳ್ತಾ ಇಲ್ಲ, ನಿಷಿದ್ಧ ಕರ್ಮಗಳನ್ನ ಮಾತ್ರ ಬಿಡೋದು ಅಂತ ಹೇಳ್ತಾ ಇರೋದು. ಕಾಮ್ಯ ಕರ್ಮವನ್ನು ಬಿಡ್ಬೇಕು, ಕಾಮ್ಯ ಕರ್ಮಗಳನ್ನ ಬಿಡ್ಬೇಕು, ನಿಷಿದ್ಧನೂ ಮಾಡಬಾರ್ದು. ಹೌದು. ಆದ್ರೂ ಇನ್ನು ಕೆಲವು ಕರ್ಮಗಳು ಉಳ್ಕೊಂಡಿರುತ್ತಲ್ವಾ? ಅವ್ರು ಹೇಳೋದು ಕಾಮ್ಯ ಕರ್ಮದಲ್ಲಿ ವೇದೋಕ್ತ ಕಾಮ್ಯ ಕರ್ಮ ಅಷ್ಟೇ ಅಲ್ಲಪ್ಪ, ಇಷ್ಟಾಪೂರ್ತ ದತ್ತ ಇದೆ, ಗಂಗಾ ಸ್ನಾನ ಇದೆ, ಅವುಗಳಿಂದ ಸ್ವರ್ಗ ಆಗತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೇನ್ ಮಾಡ್ತೀಯಾ? ಅದಕ್ಕೆ ಫಲಗಳು ಬಂದೇ ಬರುತ್ತೆ. ಅದೇ ಹೇಳ್ತಾ ಇರೋದು. ಅರ್ಥಾಂತರ ಸಂಭಾವ ತಂದದು. ಅರ್ಥಾಂತರ ಅಂದ್ರೆ ಇಷ್ಟಾಪೂರ್ತ, ತೀರ್ಥಕ್ಷೇತ್ರ, ಪುಣ್ಯ ನಿವಾಸ, ಭಜನೆ ಇತ್ಯಾದಿಗಳಿಂದಲೂ ಅರ್ಥಾಂತರ ಸ್ವಭಾವದಿಂದಲೂ ಒಂದು ಏನೋ ಒಂದು ಸಾತ್ವಿಕ ಸ್ವಭಾವ ಬೆಳೆಸ್ಕೊಂಡ್ಬಿಟ್ಟು ತುಂಬಲೋಕ ಆಗತ್ತೆಪ್ಪ. ಸ್ವಭಾವಕ್ಕೆ ಏನ್ ಮಾಡಿದಾರೆ ಇವರು? ಅರ್ಥಾಂತರ ಸ್ವಭಾವ, ಪುಣ್ಯ ದೇಶ ನಿವಾಸ, ಪುಣ್ಯ ವಶಾದ್ವ ಅಂತ ಅಂದ್ಬಿಟ್ರು. ವಶಾನಕ್ಕೆ ಪುಣ್ಯಾದಿ ವಶಾತ್ ಅಂದ್ಬಿಟ್ರು ಸ್ವಭಾವದಿಂದ. ಇನ್ನೇನು ಪುಣ್ಯ ವಶ. ಗುರುಗಳೇ, ಇಲ್ಲಿ ಅವನು ನಿಷಿದ್ಧ ಕರ್ಮಗಳನ್ನ ಮಾಡೋದಿಲ್ಲ ಅಷ್ಟೇ, ಬೇರೆ ಇನ್ನೇನನ್ನು ಮಾಡಲ್ಲ. ಕಾಮ್ಯ ಕರ್ಮಗಳನ್ನ ಬಿಡೋದು, ನಿಷಿದ್ಧ ಕರ್ಮಗಳನ್ನ ಮಾಡದೇ ಇರೋದು. ಸರಿ, ಅದೇನಾಯ್ತು ಅದನ್ನ? ಅದರಿಂದ ಅವನಿಗೆ ಏನಾಗ್ಲಿಲ್ಲ, ಪುಣ್ಯ ಪಾಪಗಳನ್ನ ತೆಕ್ಕೋತಾನೆ. ಹಂಗಾಗತ್ತೆ? ಆಗಲ್ಲ ಅಂತ. ನಿಷಿದ್ಧ ಕರ್ಮ ಮಾಡದೇ ಇರೋದು ಅಂತ ಶಬ್ದ ಹೇಳ್ಬಿಟ್ರೆ ಮಾಡದೇ ಇರೋಕ್ಕಾಗತ್ತಾ? ಪ್ರಾಕ್ಟಿಕಲಿ ಹೇಳಿ ಆಗುತ್ತಾ ಅಂತ. ಪ್ರಾಕ್ಟಿಕಲಿ ಹೊಂದತ್ತ ನಿಷಿದ್ಧ ಕ್ರಮ ಮಾಡದೇ ಇರೋಕ್ಕಾಗತ್ತೆ ಮನುಷ್ಯನಿಗೆ? ಜೀವನ ಮಾತ್ರ ನಿಷಿದ್ಧ ಕರ್ಮ ಅಂದ್ರೆ ಶಾಸ್ತ್ರದಲ್ಲಿ ಯಾವ್ಯಾವ್ದು ಪಟ್ಟಿ ಮಾಡಿದಾರೋ ಅದನ್ನ ಬಿಡೋದಕ್ಕಾಗುತ್ತೆ. ಯಾಕೆ? ಇವಾಗ ಈರುಳ್ಳಿ ತಿಂತಾರಲ್ಲ, ಹೆಂಗ್ ಬಿಟ್ರೆ ಈರುಳ್ಳಿ ತಿಂದು ನಡಿವಾಗಿದ್ರೆ ಅದು ಹೆಂಗ್ ಬಿಡೋಕ್ಕಾಗತ್ತೆ? ಮನುಷ್ಯ ಕಾಮಕ್ರೋಧಕ್ಕೆ ವಶನಾಗಿ ಏನ್ ಬೇಕಾದ್ರೂ ಮಾಡಿಯಾ ಏನ್ ಮಾಡ್ತಾನೆ? ಕಾಮಕ್ರೋಧ ಇಲ್ಲೇ ಇರ್ತಾನೆ ಮನುಷ್ಯ. ಕಾಮಕ್ರೋಧನ ಕೂಡ್ಕೊಂಡವನು ಏನೇನು ಪುಣ್ಯವನ್ನು ಪಾಪವನ್ನು ಮಾಡಿಯೇ ಮಾಡ್ತಾನೆ. ಅಲ್ಲ ಮೋಕ್ಷವನ್ನ ಪಡ್ಕೋಬೇಕು ಅಂತ ಅನ್ನೋನು ಸ್ವಲ್ಪ ಸಾಧನೆ ಮಾಡುವಾಗ ನಿಷಿದ್ಧ ಶಾಸ್ತ್ರದಲ್ಲಿ ಅದಕ್ಕೆ ಮುಂಚೆ ಮಾಡಿದ್ದು, ಪಡ್ಕೋಬೇಕು ಅಂತ ಅಂದ್ಕೊಳಕ್ಕಿಂತ ಮುಂಚೆ ಮಾಡಿದ್ದು, ಆ ಆಸೆ ಬರೋದು ಯಾವಾಗ? ಈ ಸಾಧನಾ ಫಲವಾಗಿ ಅದು ಹೋಗುತ್ತೆ ಅಂತ ತಗೋಬೇಕು. ನೀವು ಅಂದ್ಕೊಂಡ್ಬಿಟ್ರೆ ವಾಕ್ಯ ಇರಬೇಕು. ಸ್ವಭಾವ ಕೀಕಟ ದೇಶ ಅಂದ್ರೆ ಆರ್ಯಜನ ರಹಿತವಾದ ದೇಶದಲ್ಲಿ ಇರೋದು. ಆ ಸ್ವಭಾವಕ್ಕೆ ಅರ್ಥಾಂತರ ಸ್ವಭಾವಾದ್ವಾ ಸ್ವಭಾವ ಉಲ್ಟಾ ಹೇಳ್ತಾ ಇದೀಯೋ? ಉಲ್ಟಾ ಹೇಳ್ತೀಯಾನೆ. ವಾಸ ಮಾಡೋದು ಸ್ವಭಾವ ಆಗುತ್ತೆ, ಇಷ್ಟಾಪೂರ್ತ ದತ್ತ ಅರ್ಥಾಂತರ ಆಗುತ್ತೆ. ಸ್ವಭಾವ ಕುರುಕ್ಷೇತ್ರ ವಾಸ ನಿಮಿತ್ತ ಪುಣ್ಯ ಕೀಕಟ ದೇಶೆ ವಾಸ ಪಾಪಾಚ್ಚ. ನಾಳೆ ನಾನು ತೋರಿಸ್ಕೊಳ್ಳೋಣ, ನೀ ಇಟ್ಟು ಕನ್ನಡ ಇಸ್ಕೊಡ ಸಾಕು. ಮೋದ ಅಪ್ಪಂದ ಹೋದ ಅರ್ಥ ಅನ್ಯತೋ ಭವನೆ ಮಾನಂ. ಯಾಕೆ ಇಟ್ಕೊಳಕ ತಿರ್ಸ್ಕೊ, ಆಗುತ್ತೆ ತಿರ್ಸು ಸ್ವಲ್ಪ.
ಎತ್ತದ ತುದಿ ಎತ್ತ ಅದು ಎತ್ತ ಅದೇ ಕೆಲಸ ಕೇಳ ಹಂಗಿತ್ತು. ಅನ್ಯತೋ ಭವನೆ ಮಾನಂ ನ ಚೇದಸ್ವಿಹ ಸಂಶಯ ಏತಾವತಾಪಿ ಪಕ್ಷಸ್ಥೆ ಪ್ರತಿಬದ್ಧೋ ನ ಸಿದ್ಧ್ಯತಿ. ತಿದ್ಕೋಬೇಕು, ಏತಾವತಾಪಿ ಆಗ್ಬೇಕು. ಅದು ಏನ್ ಮಾಡಿದೆ? ಏನಿದೆಯಾ? ಏತಾವ ಆಗ್ಬಿಟ್ಟಿದೆ. ಕನ್ನಡ ಅವನು ಕನ್ನಡ ಇಟ್ಕೋತಾನೆ ಇಲ್ಲ. ನಾನೇ ತಿದ್ದಿದ್ದೆ ಅದನ್ನು. ಏತಾವದ ಓದು. ಅನ್ಯತಃ ಅನ್ಯತೋ ಭವನೆ ಮಾನ ನಚೇತ್. ಮತ್ತೊಂದರಿಂದ ಆಗತ್ತೇನಕ್ಕೆ ಪ್ರಮಾಣವಿಲ್ಲ ಅನ್ನೋದು ಸಂಶಯ ಅಸ್ತು. ಸಂಶಯವೂ ಇಲ್ಲಿ ಇರುತ್ತದೆ. ಮತ್ತೊಂದರಿಂದ ಆಗ್ಬೋದಲ್ಲ ಅಂದ್ರೆ ಆಗಲ್ಲ ಅಂತ ಸಂಶಯ ಇದೆ. ಜ್ಞಾನ ಬಿಟ್ಟು ಮತ್ತೊಂದರಿಂದ ಆಗ್ಬಹುದಲ್ಲ ಅಂತಂದ್ರೆ ಮಾನನ್ನಚೆ ಪ್ರಮಾಣವಿಲ್ಲ ಅಂತ ಆದರೆ ಇಲ್ಲಿ ಸಂಶಯ ಬಂದೇ ಬರುತ್ತೆ. ಮತ್ತೊಂದು ಆಗತ್ತೆ ಪ್ರಮಾಣ ಇದೆಯೋ? ಜ್ಞಾನ ಬಿಟ್ಟು ಮತ್ತೊಂದು ಆಗತ್ತೆ ಪ್ರಮಾಣ ಇದ್ದೇ ಕೊಡು. ಪ್ರಮಾಣವಿಲ್ಲ ಅಂದ್ರೆ ಅಲ್ಲಿ ಸಂಶಯ ಬಂದೇ ಬರುತ್ತೆ. ಅಷ್ಟು ಮಾತ್ರದಿಂದಲೇ ತೇ ಪಕ್ಷ ನಿನ್ನ ಪಕ್ಷವು ಪ್ರತಿಬದ್ಧ ತಡೆ ಹಿಡಿದದ್ದಾಗಿ ನ ಸಿದ್ಧತಿ ಸಿದ್ಧಿಸೋದಿಲ್ಲ. ಮತ್ತೊಂದಿಂದ ಆಗತ್ತೆ ಅಂತಂತೀನಿ ಎಂದರೆ ಅಂತ ಬಿಡ್ಕೊಳ್ಳಿ. ಅನ್ಯತೋ ಭವನೆ ಮತ್ತೊಂದಿಲ್ಲ. ಸ್ವರ್ಗಾದಿ ಫಲಗಳಿಗೆ ಅನ್ನೋ ತರ ಅನ್ವಯ ಮಾಡಿದ್ದಾರೆ, ಮೋಕ್ಷಕ್ಕೆ ಅಂತ ಅನ್ವಯ ಮಾಡಲಿಲ್ಲ. ಸ್ವರ್ಗಾದಿ ಫಲಗಳು ಸಿದ್ಧಿಸುವುದಕ್ಕೆ ಅನ್ನೋ ತರ ಅನ್ವಯ ಮಾಡಿದ್ದಾರೆ. ಕಾಮನ್ ಅದು. ಅನ್ಯತೋ ಭವನೆ ಅನ್ನೋದು ಯಾವನೇ ಆಗಲಿ, ಸ್ವರ್ಗವಾಗಲಿ ಮೋಕ್ಷವಾಗಲಿ ಇನ್ನೊಂದಾಗಲಿ ಮತ್ತೊಂದರಿಂದ ಆಗತ್ತೆ ಅನ್ನೋಕೆ ನಚೇದಸ್ತಿ ಹಮ. ಯಾವ್ದನ್ನ ಪ್ರಮಾಣ ಹೇಳಿದ್ರೆ ಅದು ಬಿಟ್ಟು ಮತ್ತೊಂದಿಂದ ಆಗತ್ತೆ ಅನ್ನೋ ಪ್ರಮಾಣ ಇಲ್ಲ ಅಂತ. ಅದೇ ಇವರು ಹಾಗ್ ಮಾಡ್ಲಿಲ್ಲ. ಇವರು ಅವಾಗ ನಿನ್ನ ಪಕ್ಷವು ಸಂಶಯಗ್ರಸ್ತವಾಗುತ್ತದೆ ಅನ್ನೋ ತರ ಮಾಡ್ಬಿಟ್ರು. ಅದೇ ಪ್ರಮಾಣ ಇಲ್ಲ ಅಂತ ಸಂಶಯಗ್ರಸ್ತವಾಗತ್ತೆ. ಅಲ್ಲ, ಹಂಗ್ ಮಾಡ್ಲಿಲ್ಲ ಅವ್ರ ಗುರುಳೆ. ಇವರು ಇನ್ನೂ ಇವಾಗ ಹಿಂದೆ ಹೇಳಿದ ಶ್ಲೋಕದಲ್ಲಿ ಪೂರ್ತದತ್ತದಿಂದ ಮತ್ತೆ ಸ್ವಭಾವದಿಂದ ಸ್ವರ್ಗ ಸಿಕ್ಬೋದು ಅಂದ್ರಲ್ಲ, ಅದಕ್ಕೆ ವಾಕ್ಯ ಇಲ್ಲ ಅಂತ ತಗೊಂಡ್ರೆ ಮೀಮಾಂಸಕ ಹಂಗೆಲ್ಲದೆ ವಾಕ್ಯ ಅಂತ ಹೇಳಿದ್ರು ಕೂಡ ಆ ಸಂಶಯ ಇರೋದ್ರಿಂದಾನೇ, ಬೇರೆ ಒಂದ್ ಸಾಧನೆಯಿಂದ ಸ್ವರ್ಗ ಸಿಗುತ್ತೆ ಅನ್ನೋ ಸಂಶಯ ಇರೋದ್ರಿಂದಾನೇ ನಿನ್ ಪಕ್ಷ ಬಿದೋಗುತ್ತೆ ಅಂತ ಇದಾರೆ. ಆಗ್ಬೋದು, ಅದು ಆಗುತ್ತೆ. ಯಾಕಂದ್ರೆ ಹಿಂದಿನ ಅನ್ಯಾಯ ಮಾಡಿದ ಹಾಗೆ ಅವನು ಇಷ್ಟಾಪೂರ್ತದಿಂದ ಆಗತ್ತೇನೆ ಪ್ರಮಾಣ ಇಲ್ಲ ಅಂತೀನಿ ಅಂತಂದ್ರೆ, ಅನ್ಯತಃ ಅಂದ್ರೆ ಇಷ್ಟಾಪೂರ್ತಾದಿಗಳಿಂದ ಭವನಂ ಭವನೆ ಆಗುತ್ತವೆ, ಸ್ವರ್ಗ ನರಕ ಆಗುತ್ತವೆ, ಅದಕ್ಕೆ ಮಾನ ಇಲ್ಲ ಅಂತಂತೀನಿ ಅಂತಂದ್ರೆ ಅಂತ ಆಗ್ಬೋದು. ಅವರು ಸಂಸ್ಕೃತದಲ್ಲಿ ಹೇಗ್ ಮಾಡಿದಾರೆ ಗುರುಳೆ? ಒಂದು 80 ಅಲ್ವಾ? ತದುಕ್ತೋಪಾಯ ಅವತಃ ವರ್ತಮಾನ ದೇಹಪಾತೆ ಹೇತ್ವಂತರ ದೇಹಾಂತರ ಭಾವೇ ಮಾನಾಭಾವ ಕೈವಲ್ಯಂ ಅವಶ್ಯಕ ಹಿಂಗಿದೆ. ಅನ್ಯತಃ ಇದೆ ಹೇತ್ವಂತರ ದೇಹಾಂತರಸ್ಯ ಅಭವನೆ. ಹಾಗೆ ದೇಹಾಂತರ ಆಗೋದಕ್ಕೆ ಮತ್ತೊಂದು ಪ್ರಮಾಣದಿಂದ ಹೇಳ್ತೀನಿ ಅಂತಂದ್ರೆ, ದೇಹಾಂತರ ಉಂಟಾಗದೇ ಇರೋದಕ್ಕೆ ಮತ್ತೊಂದು ಪ್ರಮಾಣದಿಂದ ಮತ್ತೊಂದು ಕಲ್ಪನೆಯಿಂದ ಹೇಳ್ತೀನಿ ಅಂದ್ರೆ ಅದಕ್ಕೆ ಪ್ರಮಾಣವಿಲ್ಲ. ನೀವು ಹೇಳಿದ ಅರ್ಥನೇ ಬಂತು. ಹೇತ್ವಂತರ ದೇಹಾಂತರಸ್ಯ ಅಭವನೆ ಮಾನಾಭಾವಾತ್ ಮಾನಾಭಾವ ಅವಿಶೇಷಾತ್ ಭವನ ವಿಷಯ ಸಂಶಯ ಸ್ಯಾದಿತ್ಯತಃ ಸಂಶಯ ಚ ಪಕ್ಷ ಅಸಿದ್ಧಿಂ ಉಕ್ತಾಂ ಸ್ಮಾರಯತಿ ಏತಾವೇತಿ. ಅದೇ ನಾನು ಹೇಳಿದ ಅರ್ಥನೇ ಮಾಡಿದ್ದಾರೆ ಶಾಸ್ತ್ರ ಪ್ರಕಾಶಕಾರರು. ದೇಹಾಂತರ ಮತ್ತೊಂದು ಉಂಟಾಗದಕ್ಕೆ ಇನ್ನೊಂದು ಹೆಸರು ಇದೀನಿ ಅಂತಂದ್ರೆ ಅದು ಪ್ರಮಾಣ ಇಲ್ಲ. ನಾನು ಕ್ರಿಕೆಟ್ ಆಡೋದ್ರಿಂದ ಜನ್ಮಾಂತರ ಬರೋದಿಲ್ಲ ಅಂತಂತೀನಿ ಅಂದ್ರೆ, ಅಥವಾ ಕೇರಂ ಆಡೋದ್ರಿಂದ ಅಥವಾ ಬೀದಿ ತಿರುಗಾಡೋದ್ರಿಂದಲೇ ಜನ್ಮಾಂತರ ಬರೋಲ್ಲ ಅಂತಂತೀನಿ ಅಂತಂದ್ರೆ ಅದಕ್ಕೆ ಪ್ರಮಾಣ ಇಲ್ಲ. ಅದು ಇನ್ನೇನಾದ್ರು ಭಜನೆ ಮಾಡೋದ್ರಿಂದ ಅಥವಾ ಇನ್ನೇನು ಇದು ಮಾಡಿದ್ರು ಒಳ್ಳೆ ಕರ್ಮ ಮಾಡಿದ್ರು ಜನ್ಮಾಂತರ ಬರೋಲ್ಲ ಅಂತಂತೀನಿ, ಅದಕ್ಕೆ ಪ್ರಮಾಣ ಇಲ್ಲ. ಕಾವೇರಿ ಸ್ನಾನ ಗಂಗಾ ಸ್ನಾನ ಮಾಡ್ಕೊಂಡಿರ್ತೀನಿ ಅಥವಾ ಭಜನೆ ಮಾಡ್ಕೊಂಡಿರ್ತೀನಿ ಅಂದ್ ಮಾತ್ರ ನಿಂಗೆ ಜನ್ಮ ಬರೋಲ್ಲ ಅಂತ ವಾಕ್ಯ ಕೊಡು, ವೇದ ವಾಕ್ಯ ಕೊಡು.
ಈ ಜ್ಞಾನ ಬಿಟ್ಟು ಅರ್ಥ, ಜ್ಞಾನ ಬಿಟ್ಟು ಮತ್ತೊಂದರಿಂದ ಜನ್ಮವಾಗುವುದಿಲ್ಲ ಎಂದು ಹೇಳಿದರೆ ಅದಕ್ಕೆ ಪ್ರಮಾಣವಿರುವುದಿಲ್ಲ. ಅನ್ಯತೋ ಭವನೇದಿದೆಯಪ್ಪ, ಅಭವನೆ ಮಾಡಿದ ಎಸ್ಪಾಕ್ ಆಗಿದಲ್ಲ. ಹಾ, ನ ಭವನೆ ಅನ್ಯತಃ ಭವನೆ, ಮತ್ತೊಂದು ಮೋಕ್ಷ, ಅದು ಜನ್ಮ, ಮೋಕ್ಷವು ಮತ್ತೊಂದರಿಂದ ಆಗತ್ತೆ ಎಂಬುದಕ್ಕೆ ಪ್ರಮಾಣವಿಲ್ಲ. ಓ, ನಿನ್ನ ಹಾಗೆ ಜನ್ಮಾಂತರ ಆದ್ಕೊಂಡು ಅಭವನೆ ಆಗ್ಬೇಕಾಗತ್ತೆ ಅಲ್ವಾ? ಎರಡನೇ ಲೈನಿಗೆ ಏನ್ ಅರ್ಥ ಆಗತ್ತೆ ಗುರುಗಳೇ? ಅವಾಗ ಪಕ್ಷಸ್ಥೆ ಸಂಶಯ ಮಾತ್ರದಿಂದಲೇ ನಿನ್ನ ಪಕ್ಷ ಸಿದ್ಧವಾಗಲ್ಲ ಅಂತ. ಏತಾವತಾ ಮಾತ್ರ ಸಂಶಯ ಸಂಶಯ ಅನುಮಾನದಿಂದಲೇ ನಿನ್ನ ಪಕ್ಷ ಹಾಗೂ ಆಗ್ಬೋದು ಹೀಗೂ ಆಗ್ಬೋದು ಅಂದ್ರೆ ನಿನ್ನ ಪಕ್ಷ ಸಿದ್ಧ ಆಗಲಿಲ್ಲ ಅವಾಗ. ಅಲ್ಲ, ಇಲ್ಲಿ ಹಾಗೂ ಆಗ್ಬೋದು ಹೀಗೂ ಆಗ್ಬೋದು ಅಂತ ಅವ್ನು ಹೇಳ್ತಾ ಇಲ್ಲ ಅಲ್ವಾ? ಅಂದ್ರೆ ಸಂಶಯ ಮಾತ್ರ. ಇವಾಗ ಮತ್ತೊಂದು ಆಗತ್ತೆ, ಪ್ರಮಾಣ ಇಲ್ಲ ಆದ್ಮೇಲೆ ಆಗ್ಬಹುದು, ಆಗದೇನೆ ಇರ್ಬೋದು. ಪ್ರಮಾಣ ಇದೆ ಆದ್ಮೇಲೆ ಆಗತ್ತೆ ಅನ್ನೋಕೆ ಏನ್ ಗ್ಯಾರಂಟಿ? ಸಂಶಯ ಬರುತ್ತೆ. ಸಂಶಯ ಬರುತ್ತೆ. ಹಾ, ಕಾಮ್ಯ ಕರ್ಮಗಳ ಸ್ವರ್ಗಕ್ಕೆ ಅಂತ ಏನು ವಿಧಿಸಿದೆ ಆ ಕರ್ಮಗಳನ್ನ ಮಾಡಿದ್ರೆ ಸ್ವರ್ಗ ಫಲ ಮಾತ್ರ ಪ್ರಮಾಣ ಇರೋದು. ಬೇರೆ ಯಾವ್ಯಾವ್ದೋ ಇವ್ರು ಹೇಳಿದಂತ ಇಷ್ಟಾಪೂರ್ತ ದತ್ತ ಮತ್ತೆ ಸ್ವಭಾವದಿಂದ ಸ್ವರ್ಗ ಸಿಕ್ಕಲ್ಲ ಅನ್ನೋದಕ್ಕೆ ಸಿಗುತ್ತೆ ಅನ್ನೋದಕ್ಕೆ ಪ್ರಮಾಣ ಇಲ್ಲ ಅಂತ ಅವ್ನು ಹೇಳ್ತೇನೆ. ಅದಕ್ಕೆ ಸಂಶಯ ಯಾಕೆ ಸಿಗಲ್ಲ ಅಂತ ಕೇಳಿದ್ರೆ ಉತ್ತರ ಇಲ್ವಲ್ಲ, ಪ್ರಮಾಣ ಇಲ್ವಲ್ಲ, ವಾಕ್ಯ ಇಲ್ವಲ್ಲ ಆತರ. ಅಲ್ಲ ವಾಕ್ಯ ಆಗ ಅನ್ಯತ್ವ ಭವನ ಅದನ್ನ ಆ ವಾಕ್ಯ ಬಿಟ್ಟಾಯ್ತಮ್ಮ. ಕಾಮ್ಯಾದಿಗಳನ್ನ ಬಿಡೋದ್ರಿಂದ ಸ್ವರ್ಗ ಸಿಗುತ್ತೆ ಅಂತ ವಾಕ್ಯ ಇಲ್ಲ ಅಂತ ಅವ್ರು ಹೇಳಾಯ್ತು. ಕಾಮ್ಯಾದಿಗಳನ್ನ ಬಿಟ್ಟರೆ ಸ್ವರ್ಗ ಬರುತ್ತೆ ಅಂತ ಎಲ್ಲಿದೆ? ಅದ ಕಾಮ್ಯಾದಿ ಅವನದಕ್ಕೆ ವಾಕ್ಯ ಇಲ್ಲ ಅಂತ ಹೇಳಾಯ್ತು. ಇಷ್ಟಾಪೂರ್ತಾದಿಗಳಿಂದ ಆಗತ್ತೆ ಅನ್ನೋ ವಿಷಯ ಅಲ್ಲ ಅವರು. ಅದು ಬಿಟ್ಟು ಇಷ್ಟಾಪೂರ್ತಾದಿಗಳಾಗಲಿ ಕಾಮ್ಯಕ ಬಿಡೋದಾಗಲಿ ಅದೆಲ್ಲ ಬಿಟ್ಟು ಮತ್ತೊಂದರಿಂದ ಯಾವ್ದಾದೊಂದು ಆಗತ್ತೆ ಅಂತ ಅಂತೀನಿ ಅಂದ್ರೆ ಜನರಲ್ ಆಗಿ ಇನ್ಯಾವುದರಿಂದ ಅಲ್ವಾ ಅಂತ ನಾ ಕೇಳ್ತಾ ಇರೋದು. ಅವನು ಅಂದೇ ಇಲ್ಲ ಬೇರೆದ್ರಿಂದ ಸ್ವರ್ಗ ಸಿಗುತ್ತೆ ಅಂತ ಮೀಮಾಂಸಕ ಹೇಳ್ತಾನೆ ಇಲ್ಲ. ಅವ್ನು ಹೇಳ್ತಿರೋದೇ ಬರೀ ಕಾಮ್ಯ ಕರ್ಮದಿಂದ ಅಂತ. ಅಲ್ಲಮ್ಮ, ಅರ್ಥಾತ್ ಬೇರೆದ್ರೂ ಆಗತ್ತೆ ಹೇಳಿಲ್ವಾ ಅವರು? ಇಷ್ಟಾಪೂರ್ತಾದಿಗಳಿಂದಲೂ ಆಗ್ಬಹುದು ಅಂತ ಅರ್ಥ ಅಂತ ಹೇಳಿಲ್ವಾ? ಅರ್ಥಾಂತರ ಸ್ವಭಾವಾದ್ವಾ ಭವನ್ ಅಂತ ಅಂದಿಲ್ವಾ? ಮೀಮಾಂಸಕರದ ವಾಕ್ಯ ಇಲ್ಲಿ ಸಿದ್ಧಾಂತ ಯಾವುದು, ಮೀಮಾಂಸಕರದ ಯಾವುದು? ಶಾಸ್ತ್ರವಾಕ್ಯ ಇದೆಯಲ್ಲಮ್ಮ. ಶಾಸ್ತ್ರವಾಕ್ಯದಲ್ಲಿ ಅರ್ಥಾಂತ ಹೇಳಿದೆಯಲ್ಲ, ಸ್ವರ್ಗಾದಿಗಳನ್ನ ಇಷ್ಟಾಪೂರ್ತಾದಿಗಳಿಗೂ ಸ್ವರ್ಗ ಉಂಟು ಶಾಸ್ತ್ರ ಹೇಳಿದೆಯಲ್ಲ. ಶಾಸ್ತ್ರವಾಕ್ಯ ಇದೆಯಲ್ಲ, ಇಷ್ಟಾಪೂರ್ತ ದತ್ತಕ್ಕೂ ಸ್ವರ್ಗ ಉಂಟು ಅಂತ ಶಾಸ್ತ್ರ ಇದೆಯಲ್ಲ. ಯಾಕೋ ಎರಡನೇ ಲೈನು ಅಂದ್ರೆ ಸಂಶಯ ಎಲ್ಲಿ ಬರುತ್ತೋ ಅದು ಸಿದ್ಧಾಂತವಾಗಲ್ಲ ಅಂತ. ನಿಂದು ಗ್ಯಾರಂಟಿನ ಏಕಾಂತವಾ? ನೀನ್ ಹೇಳ್ದಂಗೆ ಏಕಾಂತವಾದ ಮೋಕ್ಷ ಆಗತ್ತೆ ಅಂತಂದ್ರೆ ಅವಾಗ ಆಗ್ಬೋದು. ಏಕಾಂತವಾದ ಮೋಕ್ಷ ಆಗ್ಬಹುದು, ಆಗದೇನೆ ಇರ್ಬಹುದು ಅಂದ್ರೆ ಅಷ್ಟು ಮಾತ್ರ ನಿನ್ ಪಕ್ಷ ಬಿದ್ದೋಗುತ್ತೆ ಅಂತ ಇದ್ದಾರೆ. ಎಲ್ಲಿ ಸಂಶಯವಿದೆಯೋ ಹೇಳಿದ್ರಲ್ಲ ಅದನ್ನ. ಏನಮ್ಮ ಏನ್ ಹೇಳಿದ್ರೆ ಕೇಳ್ತಾ ಇಲ್ವಾ? ಅಮ್ಮ ಮಾತಾಡ್ತಿಲ್ಲ. ಅವನ್ ಸಂಶಯದಿಂದ ಊಹಿಸ್ತಾ ಇದ್ದಾನೆ, ಶ್ರುತಿ ವಾಕ್ಯಗಳ ಆಧಾರಗಳಿಲ್ದೆ. ಅದು ಅದು ನಡೆಯಲ್ಲ ಅಂತ ಅಲ್ವಾ? ಯಾವ ಪಕ್ಷದ ಸಂಶಯವಿದೆಯೋ, ಸಂಶಯವಿರೋದು ಯಾವ ಫಲಕ್ಕೂ ಸಾಧನ ಆಗಲ್ಲ. ಸಂಶಯ ಬಗ್ಗೆ ಇರೋದನ್ನ ಯಾರೂ ಸಿದ್ಧಾಂತ ಇದಾಗ ತಗೊಳ್ಳಲ್ಲ, ಪ್ರಮಾಣ ತಗೊಳ್ಳಲ್ಲ. ಎಲ್ಲೋದು ಲಕ್ಷ್ಮಮ್ಮ ಡಿಸ್ಕನೆಕ್ಟ್ ಆಗ್ಬಿಡ್ತಾವ್ದು. ಬಂದು ಇವಾಗ ಬಂದು ಅಮ್ಮ ಹೇಳಿ, ಏನೋ ಹೇಳಿದೆ ತೆಗಿಯೋ. ನೆಟ್ ಹೋಗ್ಬಿಟ್ಟಿತ್ತು ಇಲ್ಲಿ. ಹೌದಾ? ಹಾ ಹಾ. ಏನಿಲ್ಲ, ನಾನ್ ಹೇಳಿದ್ದೇನಂದ್ರೆ ಅವನು ಸಂಶಯ ವ್ಯಕ್ತಪಡಿಸ್ತಾನೆ ಇಲ್ವಲ್ಲ, ನಿನ್ ಸಂಶಯದಿಂದಾನೇ ನಿನ್ ವಾಕ್ಯ ಸುಳ್ಳು ಅಂತ ಹೇಗೆ ಡೌಟ್ ಆಯ್ತು. ಹಂಗಲ್ಲ, ಅವನು ಸಂಶಯ ವ್ಯಕ್ತಪಡಿಸ್ತಾ ಇಲ್ಲ. ಅವನು ಏನಂತಿದ್ದೇನೆ, ಈ ಕಲ್ಪನೆ ಮಾಡ್ನಲ್ಲಪ್ಪ. ಯಾವ ಕಲ್ಪನೆ? ಕಾಮ್ಯಾದಿ ಬಿಡೋದು, ಪ್ರತಿಭಾ ಬಿಡೋದು, ಅದೇ ವಾಕ್ಯ ಕೊಡು ಅಂತ ಕೇಳಿದ್ರು. ವಾಕ್ಯ ಇಲ್ಲ ಅಂತ ಒಪ್ಕೊಂಡ. ವಾಕ್ಯ ಇಲ್ಲ ಹೌದು ಅಂದ. ಆಮೇಲೆ ಅಷ್ಟರಿಂದಲೇ ಇಲ್ಲ ಸ್ವರ್ಗಾದಿಗಳು. ಅದು ಒಂದು ಹಂತದಲ್ಲಿ ಅವನು ಮೋಕ್ಷ ಸಿಗುತ್ತೆ ಇದೆಲ್ಲ ಬಿಟ್ಟಾಗ ಅಂತ ಹೇಳಿದ್ರೆ,
ಇವ್ರ ಮಧ್ಯದಲ್ಲಿ ಸ್ವರ್ಗಾದಿಗಳು ಅಂತ ಯಾಕೆ ಸೇರಿಸ್ಕೊಂಡ್ರು ಅದಕ್ಕೆ? ಅಲ್ಲಲ್ಲ, ಅವನು ಹೇಳಿದಾನೆ ಕಾಮ್ಯಾದಿಗಳಿಂದ ಸ್ವರ್ಗಾದಿಗಳು ಆಗೋಲ್ಲ, ಸ್ವರ್ಗ ಕಾಮ್ಯಾದಿ ಬಿಟ್ಟದ್ರಿಂದ ಸ್ವರ್ಗಾದಿ ಜನ್ಮ ಬರಲ್ಲ ಅಂದ. ಹಾಗೆ ಸ್ವರ್ಗಾದಿಗೂ ಬಂದೇ ಅಲ್ಲಪ್ಪ, ನೀವು ಸ್ವರ್ಗ ಬರ್ದೇ ಇರ್ಬೋದು, ಬೇರೆ ಜನ್ಮ ಬರಲ್ವನ. ಆಮೇಲೆ ಸ್ವರ್ಗಾದಿಗಳಿಗೆ ಕಾಮ್ಯ ಬಿಟ್ಟದ್ದು ಒಂದೇನ, ಈ ಇಷ್ಟಪಡ್ತಿದ್ದು ಸ್ವರ್ಗಾದಿಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಮ್ಯಾದಿಗಳು ಬಿಟ್ಟರೆ ಸ್ವರ್ಗಾದಿಗಳು ಬರಲ್ಲ, ಅದು ಜನ್ಮ ಅಂತ ಇಲ್ಲ ಅಂತ ಹೇಳಕ್ ಹೋಗ್ತಾ ಇದ್ದಾನೆ. ಜನ್ಮಾಂತರ ಇಲ್ಲ ಅನ್ನಕ್ಕೆ. ಅನ್ಯತೋ ಭವನೆ ಬೇರೆದಿಂದ ಆಗತ್ತೇನೆ ಪ್ರಮಾಣವಿಲ್ಲ ಅಂತ ಹೇಳಿ ಇಲ್ಲಿ ಸಂಶಯವೂ ಉಂಟಾಗತ್ತೆ. ಸಂಶಯ ಮಾತ್ರದಿಂದಲೇ ನಿನ್ನ ಪಕ್ಷವು ತರದದ್ದಾಗಿ ಅದು ಸಿದ್ಧವಾಗುವುದಿಲ್ಲ. ಅಥೈತಯೋರಿತಿ ತಥಾ ಚೋಜನಾರ್ಥಾತಿ ಲಂಘಿನಾಂ ಸುಖ ದುಃಖಾದಿ ಸಂದೃಷ್ಟೇ ಯಥಾಪ್ಯಸ್ತಿ ಇಹ ಸಂಶಯಃ. ಮುಂದೆ ಕಿಟ್ಕೋದು ಎಲ್ಲಿ ಹಿಂದೆ ಚೋದನಾರ್ಥಾತಿಲಂಘಿನ ಮುಂದೆ ಬದೋ ಸಂದುಷ್ಟೇ ಅಥೈತಯೋ ಪಥೋ ನ ಕತರೇಣ ಕ್ಷಣ ಇಮಾನಿ ಕ್ಷುದ್ರಾಣಿ ಅಸಕೃದಾವೃತ್ತೀನಿ ಭೂತಾನಿ ಭವಂತಿ ಜಾಯಸ್ವ ಮೃಯಸ್ವ ಇತ್ಯೇತ ತೃತೀಯಂ ಸ್ಥಾನ. ಬಾಯ್ಬಿಡ್ತಾ ಇದ್ದಾನೆ, ಒಂದು ಬರಲ್ಲ ಹೇಳ ಒಬ್ಬನೇ. ಅಥೈತಯೋ ಮೊಟ್ಟೆ ತಿರುಪತಿ ಮೊಟ್ಟೆ ಎಲ್ಲಿ ಮುಂದೆ ಇಟ್ಕೊಳ, ಹಿಂದಕ್ಕೆ ಮಾಡ್ಬಿಡ್ತೀಯ ಅದನ್ನ. ಹೌದು, ಮುಂದೆ ತರೋದನ್ನ ಮುಂದೆ ತರೋ ಅಲ್ಲ, ಈ ಕಡೆ ತಗೋ, ಈಗ ಚಲೋ ಈ ಕಡೆ ಆ ಕಡೆ ಈ ಕಡೆಗೆ. ಹಾ ಮತ್ತೆ ಹಿಂದೆ ಈಗ ಇಟ್ಕೋ ಅಥೈತಯೋ ಪಥೋ ನ ಕತರೇಣ ಚನ ಅಂತ ಹೇಳಿ ಈ ಶಾಸ್ತ್ರಾರ್ಥವನ್ನ ಮೀರುವಂತಹ ಜನ ಲೋಕದಲ್ಲಿ ಇದ್ದೇ ಇದ್ದಾರೆ. ಅಗ್ನಿಹೋತ್ರಾದಿಗಳು ಮಾಡ್ಬೇಕಪ್ಪ ಅಂತಂದ್ರೆ ಮಾಡ್ದಲ್ಲ ಅನ್ನೋರು, ಸುರಾಪಾನ ಬ್ರಹ್ಮತ್ತ ಕಳ್ತನ ಸೊನ್ನೆ ಮಾಡ್ತೀನಿ ಅನ್ನೋರು ಇದ್ದೇ ಇದ್ದಾರೆ ಲೋಕದಲ್ಲಿ. ಅತಿಲಂಘಿನಾಂ ಜನಾನಾಂ ವಿದ್ಯಮಾನಾದರ್ಥ ಚೋದನಾರ್ಥಾದಿ ಲಂಘಿನಾಂ, ಅವರಿಗೆ ಸುಖ ದುಃಖಾದಿಗಳು ಕಂಡು ಬರ್ತಾ ಇದೆ. ಯಾರು ಚೋದನಾರ್ಥವನ್ನು ಮೀರಿದವರಾಗಿದ್ದಾರೋ ಅವರಿಗೆ ಸುಖ ದುಃಖಾದಿಗಳನ್ನು ಮಾಡ್ಕೊಳ್ಳೋ ಕಂಡು ಬಂದಿರೋದ್ರಿಂದ ಇಹ ನಚಾಪಿ ಅಸ್ತಿ, ಅದೂ ಇಲ್ಲ. ಯಾಕಂದ್ರೆ ಇಲ್ಲಿ ಸಂಶಯವೂ ಇದ್ದೇ ಇರುತ್ತದೆ. ಇಹ ಸಂಶಯ ಭವತ್ತೇವ ವರ್ತದೇವ ನಚಾಪ್ಯಸ್ತಿ ನಿಲ್ಲಿಸ್ಕೊಂಡ್ಬಿಡ್ಬೇಕು. ನೀನು ಹೇಳಿದ್ದು ಇಲ್ಲ, ಆಮೇಲೆ ಇಹ ಸಂಶಯ ಹಾಪಿ ಜಾಯಿದೆ, ಈ ಜಾಗದಲ್ಲಿ ಅಂಥವ್ರು ಇಲ್ವೇ ಇಲ್ಲ ಅಂತಂತೀನಿ, ಇಂದ ಸಂಶಯ ಉಂಟಾಗತ್ತೆ. ಬರ್ಕೋತೀರಾ? ಅಥೈತಯೋ ಪಥೋಹೋ ಎಂಬ ಶ್ರುತಿವಾಕ್ಯದಿಂದ ಈ ದೇವಯಾನ ಪ್ರತಿಯಾನ ಮಾರ್ಗವನ್ನ ಮೀರಿದಂತಹ ಜನರಿಗೆ, ಚೋದನಾರ್ಥವನ್ನ ಶಾಸ್ತ್ರಾರ್ಥವನ್ನು ಮೀರಿದಂತಹ ಜನರಿಗೆ ಮಾಡುವ. ಸುಖ ದುಃಖಾದಿಗಳು ಕಂಡು ಬರುತ್ತದೆ. ಆದ್ದರಿಂದ ಚೋದನಾರ್ಥವನ್ನು ಮೀರಿದಂತಹ ಜನರಿಗೆ ಸುಖ ದುಃಖಾದಿಗಳ ಸಂಬಂಧವು ಕಂಡು ಬಂದಿರುವುದರಿಂದ ಅಪಿಚ ಅಸ್ತಿ ಸಂಶಯ,
ನಾ ಅಂತ ಅಲ್ಲಿ ನಿಲ್ಲಿಸ್ಬಿಡು. ದೃಷ್ಟೇ ನಾ ಅಂತ. ಅಪಿ ಚ ಅಸ್ತಿ ಸಂಭವ. ಇಲ್ಲಿ ಅಸಂಶಯ. ಸಂದೃಷ್ಟೇ ನಾ ಕಂಡು ಬರುತ್ತಾ ಇರೋದನ್ನ ನೀನು ಹೇಳಿದ್ದು ನೀನು ಹೇಳಿದ ಪ್ರಕಾರ ಮೋಕ್ಷ ಸಿದ್ಧಿಸೋದಿಲ್ಲ. ಅಥವಾ ನೀನು ಹೇಳಿದ್ದು ಸರಿಯಲ್ಲ. ಕಂಡು ಬಂದಿರೋದ್ರಿಂದ ನೀನು ಹೇಳಿದ್ದು ಸರಿಯಲ್ಲ. ಬದುಕೊಳ್ಳ ಸರ್. ಶಾಸ್ತ್ರಾರ್ಥವನ್ನು ಮೀರಿದಂತಹ ಜನರಿಗೆ ಸುಖ ದುಃಖಾದಿಗಳು ಕಂಡು ಬರುತ್ತಿರೋದ್ರಿಂದ ನೀನು ಹೇಳಿದ್ದು ಸರಿಯಲ್ಲ. ಮತ್ತು ಕೂಡ ಇಲ್ಲಿ ಸಂಶಯವೂ ಕೂಡ ಇರುತ್ತದೆ. ನೀನು ಹೇಳಿದ ವಿಷಯದಲ್ಲಿ ಸಂಶಯವೂ ಇರುತ್ತದೆ. ಹಿಂದಿನ ಶ್ಲೋಕದಲ್ಲಿ ಪ್ರತಿಬದ್ಧ ಅನ್ನಕ್ಕೇನೋ ಕೇಳಿಸ್ತಾ ಇಲ್ಲ. ನಿಧಾನ ಮೆಲ್ಲಿ ಮಾತಾಡೋ. ಹಿಂದಿನ ಶ್ಲೋಕದಲ್ಲಿ ಪ್ರತಿಬದ್ಧ ಅನ್ನೋದಕ್ಕೆ ಸ್ಪಷ್ಟವಾಗಿದೆ. ನಿನ್ನ ನೆಟ್ವರ್ಕ್ ಸರಿ ಇಲ್ಲ. ಗುರುಗಳೇ, ಪ್ರತಿಬದ್ಧ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ ಹಿಂದಿನ ಶ್ಲೋಕದಲ್ಲಿ. ಪ್ರತಿಬದ್ಧ ಅಂದ್ರೆ ತಡೆ ಹಿಡಿದಿದೆ ಅಂತ. ನಿನ್ನ ಪಕ್ಷವು ಅಷ್ಟಮಾತಿಂದ ತಡೆ ಹಿಡಿದದ್ದಾಗಿ ಸಿದ್ಧಿಸುವುದಿಲ್ಲ. ಪ್ರತಿಬದ್ಧ ಸನ್ ಅಂತ ತಡೆ ಹಿಡಿದದ್ದಾಗಿ ಸಿದ್ಧಿಸುವುದಿಲ್ಲ. ನಿನ್ನ ಪಕ್ಷಕ್ಕೆ ತಡೆ ಬರುತ್ತೆ. ಸ್ಟೇ ಬರುತ್ತೆ ಅಂತ. ಇಂಗ್ಲೀಷ್ ಸ್ಟೇ ಅಂತಿರಲ್ಲ. ಸ್ಟೇ ಆರ್ಡ್ ತಂದಿದ್ದಾರೆ. ಮನೆ ಕಟ್ಟಕ್ಕೆ ಸ್ಟೇ ಆರ್ಡೋ. ಮನೆ ಕಟ್ಟೋ ಹಾಗಿಲ್ಲ. ಜಮೀನಲ್ಲೇ ಸ್ಟೇ ಆರ್ಡ್ ತಂದಿದ್ದಾರೆ. ಜಮೀನಲ್ಲಿ ಏನು ಮಾಡೋ ಹಾಗಿಲ್ಲ. ಹಂಗೆ ನಿನ್ನ ಪಕ್ಷಕ್ಕೆ ಸ್ಟೇ ಆರ್ಡ್ ಬಂತು. ಅದು ಸಿದ್ಧಿಸೋದಿಲ್ಲ ತಡೆ ಹಿಡಿದದ್ದಾಗಿ. ನಿತ್ಯಸ್ಯ ಅಕರಣೆ ದೋಷಃ. ಗುರುಗಳೇ, ನಕಾರ ಸಂಶಯ ಅಸ್ತಿ ಅಂತ ಮಾಡ್ಬಿಟ್ರೆ ನಕಾರನ ಎಲ್ಲಿಗೆ ಹೊಂದಿಸ್ತೀರಾ? ಸುಖ ದುಃಖ ಸಂತುಷ್ಟೇ ನಾ ಅದು ಹಿಂದಕ್ಕೆ ಕಾಣ್ಬಿಡ್ತೋದ್ರಿಂದ ಅದು ಸರಿಯಲ್ಲ. ಅಪಿಚ ಅಸ್ತಿ ಸಂಶಯ. ನಿನ್ನ ಈ ವಾದದಲ್ಲಿ ಸಂಶಯವೂ ಕೂಡ ಇದೆ. ನಿನ್ನ ವಾದದಲ್ಲಿ ಸುಖ ದುಃಖಗಳು ಕಂಡಿದೆ ಅಂತ ಬರುತ್ತಲ್ವಾ ಸಂದೃಷ್ಟೇ? ಅದಕ್ಕೆ ಅದು ಇಲ್ಲೇ ಇಲ್ಲ ಅನ್ನೋದು ಹೊಂದಲ್ಲ ಅಂತ. ಸಂಶಯನೇ ಬರಲ್ಲ ಅನ್ನೋ ಅರ್ಥದಲ್ಲಿ ಬರಲ್ವಾ? ಇಲ್ಲಿ ಸುಖ ದುಃಖಾದಿ ಸಂದೃಷ್ಟೇ ನಾಸ್ತಿ ಇಹ ಸಂಶಯ. ಮಾಡ್ಬೋದು. ಈ ವಿಷಯ ಸಂಶಯವೇ ಬರೋದಿಲ್ಲ ಅಂತ ಮಾಡ್ಬೋದು. ಅಲ್ಲಿ ಏನ್ ಮಾಡಿದ ಸಂಸ್ಕೃತದಲ್ಲಿ? ಸಂಸ್ಕೃತದಲ್ಲಿ ಎಲ್ಲಪ್ಪ ನೀವು ಹುಡ್ಕೋದೇ ಕಷ್ಟ. ಸಂಸ್ಕೃತದಲ್ಲಿ 81 ದೊಡ್ಡ ಬಿಟ್ಬಿಟ್ಟಿದ್ದಾರೆ. 81 ಶೂಯತೆ ಮುಮುಕ್ಷೋರಪಿ ಜ್ಞಾನಕರ್ಮ ಶೂನ್ಯಸ್ಯ ದೇಹಾಂತರೇ ಗ್ರಹೇ ನ ಸಂಶಯ. ಕರ್ಮಾಧಿಕಾರಿಣೋ ಹಿ ಮಾರ್ಗದ್ವಯ ಹೇತ್ವಭಾವೆ ದೇಹಾಂತರ ಗ್ರಹ ಶ್ರುತೆ ನ ಚ ಸಾ ಮುಮುಕ್ಷು ವ್ಯತಿರಿಕ್ತ ವಿಷಯ ವಿಹಿತತ್ವಾಚ್ಚ ಆಶ್ರಮಕರ್ಮಾಪಿ ಇತಿ ನ್ಯಾಯೇನ ತಸ್ಯಾಪಿ ಧರ್ಮಾಧಿಕತತ್ವೇನ ಸಂಕೋಚ ಅಯೋಗಾತ್ ನ ಚ ತಸ್ಯ ನಿಷಿದ್ಧತ್ಯಾಗಿತ್ವಾತ್ ನ ಕ್ಷುದ್ರಜಂತುತ್ವಂ ವಿಹಿತತ್ಯಾಗಿತಯಾ ತತ್ಫಲಭಾಕ್ತ್ವಸ್ಯಾಪಿ ದುಸ್ಸಾಧನತ್ವಾತ್ ನ ಚ ನಿತ್ಯಾನುಷ್ಠಾನಾತ್ ನ ತೃತೀಯಸ್ಥಾನ ಸಂಬಂಧಃ ತಸ್ಯ ವಿಫಲತ್ವೋಪಗಮಾತ್ ತಥಾ ಚ ಜ್ಞಾನಕರ್ಮಣೋಃ ಅಭಾವಾತ್ ಮುಮುಕ್ಷೋಃ ನ ಮೋಕ್ಷೋ ನಾಪಿ ಸಂಶತಿಃ ಇತಿ ಕಷ್ಟಾಂ ಬತ ಅಸೌ ದಶಾಂ ಆವಿಶೇತ್ ನಿರಾಕರಿಷ್ಯತೆ ಚ ಏಕ ಭವಿಕತ್ವಂ ಅಥೋ ವರ್ಣಿತ ಚರಿತಸ್ಯಾಪಿ ದೇಹಾಂತರಂ ನಿಶ್ಚಿತಂ ಇತಿ ಅಜ್ಞಸ್ಯ ನ ಮೋಕ್ಷಾಶಾ ಇತಿ ಭಾವಃ ಅಂತಿದೆ. ಹುಡ್ಕೋಬೇಕು ಯಾವ ಅರ್ಥ ನಿಮ್ದು ಅಂತ. ನಾನು ಅರ್ಧದಿಂದ ಓದಿದೆ, ಇನ್ನು ಅರ್ಧ ಮೇಲಕ್ಕಿದೆ. ವರ್ತಮಾನ ದೇಹಪಾತೆ ಮುಮುಕ್ಷೋಃ ದೇಹಾಂತರ ಗ್ರಹೇ ಸಂಶಯ ಮುಕ್ತ ನಿಶ್ಚಾಯಕ ಸದ್ಭಾವಾತ್ ನಿಶ್ಚಯಂ ದರ್ಶಯನ್ ಉಕ್ತಂ ಸಂಶಯಂ ಶಿಥಲಯತಿ ಅಸೇತಿ. ಯಥಾ
ಕೇವಲ ಕರ್ಮದಾಂ ಸಮುಚ್ಚಯಾನುಷ್ಠಾಯಿನಾಂಚ ದೇಹಪಾತಾದೂರ್ಧಂ ದಕ್ಷಿಣೋತ್ತರಾರ್ಧ ಸಂಬಂಧಃ ಶ್ರುತಃ ತಥಾ ಅಧುನಾತನ ಸುಖದುಃಖಾದಿ ದರ್ಶನಾನುಸಾರೇಣ ಯೇ ಕೇಚಿತ್ ವಿಧಿ ನಿಷೇಧ ಅತಿಕ್ರಮಶೀಲಾಃ ದೃಷ್ಟಾಃ ತೇಷಾಂ ವಿದ್ಯಾ ಕರ್ಮ ಬಹಿರ್ಮುಖಾನಾಂ ವರ್ತಮಾನ ದೇಹಪಾತೆ ಸತಿ ಅತೀತಯೋಃ ಪಥೋ ನಕತರೇಣ ಚನೆ ಇತ್ಯಾದಿನ ತೃತೀಯ ಸ್ಥಾನ ಸಂಬಂಧೋ ಅತ್ಯಲ್ಪ ಸುಖೋ ಬಹುತರ ದುಃಖ ಮೋಹಾತ್ಮಕಶ್ಚ ಕ್ಷುದ್ಧ ಜಂತು ಭಾವ ಶ್ರೂಯತೆ ಅಥೋ ಮುಮುಕ್ಷೋರಪಿ ಜ್ಞಾನಕರ್ಮ ಶೂನ್ಯಸ್ಯ ದೇಹಾಂತರ ಗ್ರಹೇ ನ ಸಂಶಯಃ ನ ಕರ್ಮಾಧಿಕಾರಿಣೋ ಹಿ ಮಾರ್ಗದ್ವಯೇ ಹೇತ್ವಭಾವೇ ದೇಹಾಂತರ ಗ್ರಹ ಶ್ರೂಯತೆ. ನೀವು ಹೇಳಿದಂಗೆ ಮಾಡ್ಬೋದು, ಅಷ್ಟಕ್ಕೆ ಸಿಂಪಲ್ ಆಗ್ಬಿಡುತ್ತೆ. ಸುಖ ದುಃಖಾದಿ ಕಂಡು ಬರ್ತಾ ಇರೋದ್ರಿಂದ ಇಲ್ಲಿ ಸಂಶಯವೂ ಕೂಡ ಇರುವುದಿಲ್ಲ. ಹಾಗೆ ಮಾಡಿ. ಅದೇ ಈ ವಾರ್ತಿಕದಲ್ಲಿ ಇದನ್ನು ನಾನು ದೊಡ್ಡ ದೋಷ ಅಂತೀನಿ, ಇದನ್ನು ಗುಣ ಅಂತಾರೆ ಕೆಲವು ಜನ. ಇದು ಎರಡು ತರಹ ಸ್ಪ್ಲಿಟ್ ಆಗುತ್ತಲ್ಲ, ಎರಡು ತರಹ ಸ್ಪ್ಲಿಟ್ ಆಗಿ ಹೀಗೂ ಅರ್ಥ ಮಾಡ್ಬೋದು ಹೀಗೂ ಅರ್ಥ ಮಾಡ್ಬೋದು ಅನ್ನೋದು ಆ ದೋಷವೋ ಗುಣವೋ ಇದು ತೀರ್ಮಾನ ಆಗಿಲ್ಲ. ಕೆಲವು ಸಲ ಅದು ದೋಷವಾಗ್ಬಿಡುತ್ತೆ, ಕೆಲವು ಸಲ ಅದು ಗುಣವಾಗುತ್ತೆ. ಹೌದು, ನಿಲ್ಸ್ಕೊಳ್ಳೋಣ ಗುರುಗಳೇ. ಓಕೆ.